ಆತ್ಮೀಯರೇ ನಮಸ್ಕಾರ. ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ನಿಂದ ನಾವಿಂದು ಬೆಂಗಳೂರಿಗೆ ಬಂದಿದ್ದೀವಿ. ಡಾಕ್ಟರ್ ಲತಾ ದಾಂಬ್ಲೆ ಒಂದು ಸಾಧಕಿಯನ್ನು ಭೇಟಿ ಮಾಡೋದಕ್ಕೆ ಬಂದಿದ್ವಿ. ಇವರು ಚೀಫ್ ಸೈಂಟಿಫಿಕ್ ಆಫೀಸರ್ ಎಟ್ರಿಮೇಟ್ ಫಾರ್ಮಾ ಬ್ಯಾಂಗ್ಳೂರು ಆಯುರ್ವೇದದ ಒಂದು ಸಂಶೋಧನಾ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿದ್ದಾರೆ. ಎರಡನೇದಾಗಿ ಆಯುರ್ವೇದದ ಒಬ್ಬ ಪ್ರಖ್ಯಾತ ವೈದ್ಯ ಸಹಿತ. ಮೂರನೇದಾಗಿ ಒಳ್ಳೆಯ ಹಾಡುಗಾರತಿ, ಸಂಗೀತನ ಅದ್ಭುತವಾಗಿ ಕಲ್ತ್ಕೊಂಡಿದ್ದಾರೆ. ಜೊತೆಗೆ ಕವಯಿತ್ರಿ, ಇನ್ನೂ ವಿಶೇಷಗಳನ್ನ ತುಂಬಿಕೊಂಡಿರುವಂಥ ಒಬ್ಬ ಜ್ಞಾನಿ. ಇವರ ಜೊತೆ ಇವತ್ತು ಒಂದು ಸುಂದರವಾದ ದಿನ ಮಾಹಿತಿಯುಕ್ತವಾಗಿರುತ್ತೆ. ಇವರ ಸಾಧನೆಯನ್ನು ಗುರುತಿಸಿ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಗೌರವಿಸಿವೆ. ಜೊತೆಗೆ ನಮ್ಮ ಪ್ರಮುಖ ವಾಹಿನಿಗಳಾದ ಪಬ್ಲಿಕ್ ಟಿ ವಿ ಮತ್ತು ನ್ಯೂಸ್ ಒನ್ ಈ ಚಾನಲ್ಗಳು ಸಹಿತ ಇವರ ಸಾಧನೆಗೆ ಬೆರಗಾಗಿ ಇವರನ್ನು ಪ್ರಶಸ್ತಿ ನೀಡುವ ಮೂಲಕ ಹುರಿದುಂಬಿಸಿವೆ. ಇದೆಲ್ಲ ಇವರ ಸಾಧನೆಗೆ ಸಂದಿರುವಂಥ ಒಂದು ಬೆನ್ನು ತಟ್ಟುವಂಥ ಕಾರ್ಯಕ್ರಮ. ಜೊತೆಗೆ ತುಂಬ ಜನ ಆಯುರ್ವೇದದ ಬಗ್ಗೆ ಗೊತ್ತಿಲ್ಲಿರೋಂಥ ಹಲವಾರು ವಿಚಾರಗಳನ್ನ ಇವ್ರ ಜೊತೆ ಚರ್ಚೆ ಮಾಡ್ತಾಯಿದ್ವಿ. ಬನ್ನಿ ಇವ್ರನ್ನ ಭೇಟಿ ಮಾಡೋಣ, ಡಾಕ್ಟರ್ ಲತಾ ದಾಂಬ್ಲೆ ಮೇಡಮ್ ಅವ್ರನ್ನ. ಬನ್ನಿ ಹೋಗೋಣ ನಮ್ಮ ಚಾನಲ್ಗೆ. ನಮಸ್ಕಾರ. ನಮಸ್ತೆ ಸರ್. ಯಾವುದೇ ಒಂದು ಮಾತು ಶುರು ಆಗಬೇಕಾದ್ರೆ ಒಂದು ಒಳ್ಳೆಯ ಪಾಸಿಟಿವ್ ವೈಬಲ್ಲಿ ಶುರು ಆಗಬೇಕು. ಬಹುಶಃ ನಾವು ಏನಾದರೂ ಹೇಳೋದಾದ್ರೆ ಒಂದು ಒಳ್ಳೆ ಮಾತಾಡಿದ್ರೆ ಬಾಯಿಗೆ ಸಕ್ಕರೆ ಹಾಕು ಅಂತ ಹೇಳ್ತೀವಿ. ಅದೇ ರೀತಿ ನಾವು ಮೈಸೂರಿಂದ ಬಾಯಿಗೆ ಸಕ್ಕರೆ ಹಾಕೋದಕ್ಕೆ ಮೈಸೂರಿಂದ ಒಂದು ಬ್ರ್ಯಾಂಡ್ ಮೇಡಮ್ಗೆ ಕೊಟ್ಟು ಸ್ವಾಗತ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ತಕ್ಷಣನೇ ಮೈಸೂರು ಹೆರಿಟೇಜ್ ಮೈಸೂರು ಪಾಕ್ ಅಂತೀವಿ. ಮೈಸೂರು ಪಾಕ್ ಬ್ರ್ಯಾಂಡ್ ಮೈಸೂರನ್ನ ಇಲ್ಲೂ ಸಹಿತ ಪ್ರಮೋಟ್ ಮಾಡ್ಕೊಳ್ಳೋಂಥ ಅವಕಾಶ ಇದೆ. ಎರಡನೇದೇನಂತ ಹೇಳಿದ್ರೆ, ನಮಗೆ ಇವ್ರದ್ದು ಮೇಡಮ್ ಏನಾಗಿದೆ, ತುಂಬ ಯಾವುದೇ ಒಂದು ಪ್ರಚಾರ ಬಯಸದೆ ಕೆಲಸ ಮಾಡ್ತಾರಂಥ ದುಡ್ಡಿಮಂತ ಮಹಿಳೆ ಆಗಿರೋದ್ರಿಂದ ಅವ್ರಿಗೆ ಈ ಒಂದು ದಿನನ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಇದಾಗಲಿ ಅಂತ ಇದೊಂದು ಮೆಮೆಂಟೋ ಸಹಿತ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡಿಸಿದ್ದೀರಿ. ಕೊಡೋ ಮೂಲಕ ಇವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದೆಲ್ಲ ಬೇಡ ಇತ್ತು ಮಾತ್ರ. ಸೊ ಈಗೇನಾಗುತ್ತೆ, ಬಹುಶಃ ಯಾರದೇ ಒಂದು ಎಷ್ಟೇ ನಾವು ಎತ್ತರಕ್ಕೆ ಬೆಳೆದ್ರು, ಎಷ್ಟೇ ಸಾಧನೆ ಮಾಡಿದ್ರು, ಬಾಲ್ಯ ಅಂತ ಒಂದಿರುತ್ತೆ. ಬಾಲ್ಯದಲ್ಲಿ ಹಲವಾರು ವಿಚಾರಗಳನ್ನು ಅದು ನಮಗೆ ಮುಂದೆ ಬೆಳೆಯೋದಕ್ಕೆ ಸ್ಫೂರ್ತಿ ಆಗಿದೆ ಬಾಲ್ಯ. ನಿಮ್ಮ ಬಾಲ್ಯ ಹೇಗಿತ್ತು ಪರಿಚಯ ಮಾಡಿಕೊಡ್ತೀನಿ. ನಂದು ಬಾಲ್ಯ ಸ್ವಲ್ಪ ವಿಚಿತ್ರ ಆಗಿತ್ತು ಅನ್ಬೋದು, ಯಾಕೆಂತನೂ ಹೇಳ್ತೀನಿ. ಇನ್ನೊಂದು ತುಂಬ ವಿಷಯ ನಡೆದಂಗೆ ಅನ್ನಿಸ್ತಾ ಇತ್ತು ಅನಿಸುತ್ತೆ, ಹಲವಾರು ವಿಷಯಗಳು. ಯಾಕೆಂದರೆ ಒಂದು, ನಮ್ಮ ಅಪ್ಪ ಆರ್ಮಿಯವರಾಗಿದ್ದರು, ಯೋಧರಾಗಿದ್ದರು ಫಸ್ಟು. ಅಲ್ಲಿಂದ ಬಂದು ಆಮೇಲೆ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡ್ರು. ಸೊ ಒಂದು ರೀತಿ ಭಯಂಕರ ಶಿಸ್ತಿನ ವಾತಾವರಣ ಇತ್ತು. ಸೊ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅವ್ರ ಹೆಸರು ತುಂಬ ಈಗಲೂ ನೆನೆಸ್ಕೋತಾರೆ. ವೆರಿ ಆನೆಸ್ಟ್ ಆಫೀಸರ್ ಆಗಿದ್ದರು. ಮತ್ತು ಅದು ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು. ಸೊ ಟ್ರಾನ್ಸ್ಫರೇಬಲ್ ಜಾಬ್ ಅಂದರೆ ನಾವು 2-3 ವರ್ಷಕ್ಕೇ ಅಲ್ಲಿ ಇಲ್ಲಿ ಕರ್ನಾಟಕದ ಒಳಗೇ ಹೆಚ್ಚಾಗಿ ಅಪ್ಪನಿಗೆ ಸೌತ್ ಕೆನರಾ ಮೇಲೆ, ನಾನು ಹುಟ್ಟಿದ್ದು ಕುಂದಾಪುರದಲ್ಲಿ, ನಮ್ಮ ಊರು ಕುಂದಾಪುರ, ಅಮ್ಮನ ಮನೆ ಬೈಂದೂರು, ಅಪ್ಪನ ಮನೆ ಉಪ್ಪಿನಕುದ್ರು ಅಂತ. ಬೆಳೆದಿದ್ದೆಲ್ಲ ಉಡುಪಿ, ಮಂಗಳೂರು, ಪುತ್ತೂರು ಈ ಜಾಗದಲ್ಲೇ. ಅಪ್ಪನಿಗೆ ನ್ಯಾಚುರಲಿ ಅವ್ರ ಊರು ಅದೇ ಆಗಿರೋದ್ರಿಂದ ಅಲ್ಲಿನ ವಾತಾವರಣ ಇರಬಹುದು, ಅವರಿಗೆ ಅಫಿಷಿಯಲ್ ಅಟ್ಮಾಸ್ಫಿಯರ್ ಕೂಡ, ಹಿ ಲೈಕ್ಸ್ ದ್ಯಾಟ್. ಹಾಗಾಗಿ ಬೆಂಗಳೂರು, ದಾವಣಗೆರೆ ಇಲ್ಲೂ ಎಲ್ಲ ಟ್ರಾನ್ಸ್ಫರ್ ಆಗೋದು, ಕೂಡಲೇ ಮತ್ತೆ ಅಲ್ಲಿಗೆ ಕೇಳೋರು, ಮತ್ತೆ ಹೋಗೋದು. ಸೊ 1-2 ವರ್ಷ ಸೇರೋದಕ್ಕೆ ಕಾಲೇಜು, ಸ್ಕೂಲು ಎಲ್ಲದು ನಂದು ಹಾಗೇ. ಸೊ 12 ವರ್ಷದ PUC ಏನಿದೆ, ನನಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಿರುತ್ತಲ್ಲ ನಮಗೆ ಗ್ರ್ಯಾಜುಯೇಷನ್ ಇದಕ್ಕೆ ಸೇರೋಕ್ಕೆ. 5 ವರ್ಷ ಒಂದು ಸ್ಕೂಲಿದು ಬೇಕಾಗತ್ತಲ್ಲ. ನನಗೆ ನನ್ನ 12 ವರ್ಷನ 8 ಸ್ಕೂಲಲ್ಲಿ ಮಾಡಿದ್ದೀನಿ ನಾನು. ಅದರಲ್ಲಿ ಕೆಲವೊಂದು ಬರೀ 1 ವರ್ಷ ಸ್ಕೂಲ್ ಆಗಿದ್ದಿದೆ ದಾವಣಗೆರೆಯಲ್ಲಂತೂ. ಮತ್ತು ಎಲ್ಲ ರೀತಿ ಸ್ಕೂಲು, ನಮ್ಗೆ ಯಾವುದು ಈ ಸ್ಕೂಲ್ ಏನಿದೆ ಇಂಥ ಈಗೆಲ್ಲ ನಾವು ತುಂಬ ನೋಡಿ ಹಾಕ್ತಾರಲ್ಲ ಮಕ್ಕಳನ್ನು, ಹಾಗೇನಿಲ್ಲ. ಒಂದೇ ಕಾರಣ ಏನಂದರೆ ಮನೆಗೆ ಹತ್ತಿರ ಇರಬೇಕು ಅಷ್ಟೇ. ಸರ್ಕಾರಿ ಶಾಲೆಗಳಲ್ಲೂ ಓದಿದ್ದೀನಿ. ಇನ್ಫ್ಯಾಕ್ಟ್ ಕೆಲವು ಸ್ಕೂಲಿಂದ ಈ ಅಪ್ಪ ಟ್ರಾನ್ಸ್ಫರ್ ಆಗುವಾಗ ಅವ್ರಿಗೆ
ಟಿ ಸಿ ಕೊಡಲ್ಲ ಅನ್ನೋರು, ಇಲ್ಲ ಇವ್ರನ್ನ ನಮ್ಮಲ್ಲೇ ಇಟ್ಕೊಂಡು ಇಲ್ಲಿ ಇಟ್ಕೋತೀವಿ, ಇವ್ರು ಇಲ್ಲಿ, ಹುಡುಗಿ ಇಲ್ಲಿ, ಆ ಥರ ಪ್ರೀತಿ ಇದು. ಸೊ ಒಂಥರ ಎಲ್ಲೂ ಒಂದು ಕಡೆ ಅವಾಗೆಲ್ಲ ಕುವೆಂಪು ಅವರದ್ದು ನೆನಪಾಗುತ್ತೆ, ಎಲ್ಲಿಯೂ ನಿಲ್ಲದಿರು, ಆ ಥರ 2 ವರ್ಷಕ್ಕೆ. ಸೊ ಯಾರೂ ಒಂದು ಗಟ್ಟಿ ಒಂದು ಜಾಗ ಅಂತ ಹೆಚ್ಚಂತ ಇರಲಿಲ್ಲ ಉಡುಪಿ ಪುತ್ತೂರು ಇದರಲ್ಲಿ, ಬಟ್ ಜಾಸ್ತಿ ಓಡಾಡ್ತಾ ಇದ್ವಿ. ಹಾಗೆ ನನ್ನ ಸಂಗೀತ ಕೂಡ ಇನ್ಫ್ಯಾಕ್ಟ್ ತುಂಬ ಬಾಲ್ಯದ ಬಹಳ ಬೇಗ ಶುರುವಾಯಿತು. ಆದರೂ ಈ ಟ್ರಾನ್ಸ್ಫರ್ ಆಗೋದ್ರಿಂದನೇ ಆ್ಯಕ್ಚುಲಿ ತುಂಬ ಅಡಚಣೆಗಳು ಕೂಡ ಅದಕ್ಕಾಗ್ತಾ ಇತ್ತು. ಅಂದರೆ ಪ್ರಾಕ್ಟೀಸಿಗಿರ್ಬೋದು, ಒಬ್ಬರು ಗುರು ಸಿಗಲಿಕ್ಕೂ, ಹೊಸ ಹೊಸ ಊರಿಗೆ ಒಂದು ಕಡೆ ನಾವು ಸೆಟ್ ಆಗ್ತಾ ಇರೋ ಹಾಗೆ ಇನ್ನೊಂದು ಕಡೆ ಹೋಗ್ತಾ ಇದ್ವಿ. ಸೊ ಅದು ಸ್ವಲ್ಪ ಆಗ ಕಷ್ಟ ಆಗ್ತಾಯಿತ್ತು ಇನ್ಫ್ಯಾಕ್ಟ್. ಮತ್ತು ನನ್ನ ಆಯುರ್ವೇದ ಈಗ ನಾನೇನು ಓದ್ತಾ ಇದ್ದೀನಿ ಅದಕ್ಕೂ ಕೂಡ ಒಂದು ಸ್ಫೂರ್ತಿ ಆಗಲೇ ಬಾಲ್ಯದಲ್ಲಿ ಸಿಕ್ಕಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಅಜ್ಜಿ ಅಜ್ಜ ಅಮ್ಮ ಅಪ್ಪನ ಕಡೆಯಿಂದ ಅವರು ತುಂಬ ಈ ಸಾಂಪ್ರದಾಯಿಕ ಔಷಧಿಗಳನ್ನು ಬಳಸೋರು. ನಾವಂದರೆ ನೋಡ್ತಾ ಇದ್ವಿ ಅಜ್ಜಿ ಮನೆಗೆ ಈ ಸಮ್ಮರ್ ಹಾಲಿಡೇಸ್ಗೆಲ್ಲ ಹೋದಾಗ ಬರೋರು, ಆ ಔಷಧಿ ಕೇಳಿಕೊಂಡು ಈ ಥರ ಎಲ್ಲ ಮಾಡಿ ಕೊಟ್ಟಾಗ ಅವ್ರಿಗಾಗೋ ಒಂದು ಆ ಇಂಪ್ರೂವ್ಮೆಂಟ್ ಏನಿದೆ ಅದನ್ನು ಆಶ್ಚರ್ಯಗೊಳಿಸೋವಂಥದ್ದು ಆಗ್ತಿತ್ತು. ತುಂಬ ಸಿಂಪಲ್ಲಾಗಿ ಏನೋ ಕಾಯಿ ಸುಟ್ಟುಬಿಟ್ಟು ಅದಕ್ಕೇನೋ ಹಚ್ಚಿಬಿಟ್ಟು, ಆಗ ಏನು ಹಚ್ತಾಯಿದ್ರು ಅನ್ನೋದು ಈಗ ಗೊತ್ತಿಲ್ಲ ನಮಗೆ. ಕೆಲವು ಗಿಡನ ಮಾಡ್ತಾರೆ, ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಇನ್ಫ್ಯಾಕ್ಟ್ ನಂದಿ ಬಟ್ಲು ಇದನ್ನೆಲ್ಲ ಸುಟ್ಟು ಮಾಡುವಂಥ ಅದರ ಮಸಿ ಇದೆಯಲ್ಲ ಅದನ್ನು ಗಾಯಕ್ಕೆಲ್ಲ ಹಚ್ಚಿದಾಗ ತುಂಬ ಚೆನ್ನಾಗಿ ಒಣಗೋದು. ಎಷ್ಟು ದೊಡ್ಡ ಗಾಯ, ವಾಸಿಯಾಗದೇ ಇರೋ ಅಲ್ಸರ್ಸು ಇಂಥವೆಲ್ಲ. ಸೊ ಅವಾಗೆಲ್ಲ ಅನಿಸೋದು ಈ ನೇಚರಲ್ಲಿ ಎಷ್ಟು ಒಂದು ಗುಣ ಮಾಡುವಂಥ ತತ್ವಗಳಿವೆ, ಇವುಗಳಿಗೆಲ್ಲ ಒಂದು ಮಾನ್ಯತೆ ಸಿಗಬೇಕು. ಯಾಕೆ ಮಾನ್ಯತೆ ಇಂಟರ್ನ್ಯಾಷನಲಿ ಅಥವಾ ನ್ಯಾಷನಲಿ ಸರಿಯಾಗಿ ಸಿಗ್ತಾ ಇರಲಿಲ್ಲ ಅಂದರೆ ಅದರ ಹಿಂದೆ ಒಂದು ಎವಿಡೆನ್ಸ್ ಬೇಸ್ ಅಥವಾ ಸೈಂಟಿಫಿಕ್ ರಿಸರ್ಚ್ ತುಂಬ ನಡೆದಿಲ್ಲದೆ ಇರುವಂಥ ಕಾಲ ಆಗಿತ್ತು. ಸೊ ಆ ಒಂದು ಇತ್ತು, ತುಡಿತಾ ಇತ್ತು, ಇದನ್ನು ಇನ್ನೂ ಒಂಚೂರು ಅದ್ರ ಬಗ್ಗೆ ಓದಬೇಕು ಅದರದ್ದು. ಹಾಗೆ ಆ್ಯಕ್ಚುಲಿ ಅದು ಕೂಡ ಒಂದು ಕಾರಣ ನಾನು ಆಯುರ್ವೇದ ಸೇರ್ಕೊಳ್ಳೋಕ್ಕೆ. ಮತ್ತು ಈವನ್ ಈ R&D ಅಥವಾ ಸಂಶೋಧನೆ ಏನು ಈಗ ಮಾಡ್ತಾ ಇದ್ದೀವಿ ಅದನ್ನು ಮುಂದುವರಿಸಲಿಕ್ಕೆ. ಸೊ ನಿಮ್ಮ ಬಾಲ್ಯ ಹಾಗಿದ್ರೆ ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಈ ಒಂದು ದಕ್ಷಿಣ ಕನ್ನಡ ಹೆಚ್ಚಾಗಿ ಉಡುಪಿ, ಪುತ್ತೂರು, ಬೆಂಗಳೂರು, ದಾವಣಗೆರೆ. ಬೈಂದೂರು ಹೇಳಿದ್ರಿ, ಬೈಂದೂರು ನೆನಪೇನಾರು ಇದೆಯಾ? ಬೈಂದೂರು ನೆನಪು ತುಂಬ ಆಪ್ತವಾಗಿದೆ, ಯಾಕೆಂದರೆ ಅದು ಅಜ್ಜಿ ಅಜ್ಜ ಮನೆ ಅಲ್ವಾ. ಸೊ ನಮಗೆ ನಾವಲ್ಲಿ ಯಾವಾಗಲೂ ರಾಜರು ಹೋದರೆ ಅಲ್ವಾ, ಮೊಮ್ಮಕ್ಕಳು ಅಂದರೆ ಬೈಂದೂರು ಪಟ್ಟಣನೇ. ಇನ್ಫ್ಯಾಕ್ಟ್ ಸೇನೇಶ್ವರ ದೇವಸ್ಥಾನ ನೋಡಿರ್ಬೋದು, ತುಂಬ ಹಳೆ ದೇವಸ್ಥಾನ, ಅದಕ್ಕೆ 100 ವರ್ಷದ ಇತಿಹಾಸ ಇದೆ. ಅದು ಸೋಮೇಶ್ವರ ದೇವಸ್ಥಾನ. ಇದು ಪಟ್ಟಣದೊಳಗೆ ಸೇನೇಶ್ವರ ದೇವಸ್ಥಾನ, ತುಂಬ ಹಳೆಯದು, ತುಂಬ ಅದಕ್ಕೆ ತುಂಬ ಚೆನ್ನಾಗಿ ಅಲ್ಲಿ ನೀವು ಒಳಗೆ ಹೋದ್ರೇ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ. ಅದು ಅದರ ಸುತ್ತೆ, ದೇವಸ್ಥಾನದ ಸುತ್ತು ಏನಿದೆ ಅಲ್ಲೇ ಅಜ್ಜನ ಮನೆ ಇತ್ತು. ಇನ್ಫ್ಯಾಕ್ಟ್ ಅಜ್ಜ ಕೂಡ ಅವರು ಬರವರ್ಜಿದಾರರು. ಆಗ ಡಾಕ್ಯುಮೆಂಟ್ ರೈಟರ್ ಅಂದರೆ ಅದು ಮನೆಯೇ ಒಂದು ರೀತಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಥರ ಇತ್ತು. ಯಾಕೆಂದರೆ ಅಲ್ಲೇ ಎಲ್ಲ ಅವರು ಬರೆಯೋದು, ಅವರು ಅಕ್ಷರ ನೋಡಬೇಕು, ಎಷ್ಟು ಮುತ್ತು ಪೋಣಿಸ್ದಂಗೆ ಇರ್ತಾಯಿತ್ತು. ಅವ್ರು ಲೈನ್ ಹಾಕಿದಂಗೆ ಬರ್ಕೊಂಡು ಹೋಗೋರು, ಆ ರೀತಿ ನೀಟಾಗಿ. ಅದಿನ್ನೂ ಕಣ್ಣಿಗೆ ಕಟ್ಟಿದಂಗಿದೆ. ನಾವು ಸಮ್ಮರ್ ಹಾಲಿಡೇಸ್ ಅಂದರೆ ಓಡುವೆವು ಎಲ್ಲಿದ್ದರೂ ಅಜ್ಜನ ಮನೆಗೆ. ಸೊ ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳು, ಅದು ನಮ್ಮ ಅಮ್ಮ ಎಲ್ಲರಿಗಿಂತ ದೊಡ್ಡ ಮಗಳು. ಸೊ ದೊಡ್ಡ ಮಗಳ ಮಕ್ಕಳಲ್ವ, ಸೊ ಇನ್ನೂ ಜಾಸ್ತಿ ಖುಷಿ ಅವರಿಗೆ. ಸೊ ಯಾವ ರೀತಿ ನಮಗೆ ಅದೆಲ್ಲ ಆವಾಗಲಿಂದನೇ ಬರೋರು, ಈ ವ್ಯಾಜ್ಯಗಳಿರ್ಬೋದು, ಡಿಸ್ಪ್ಯೂಟ್ಸ್ ಎಲ್ಲ ಏನಿದೆ ಅದೆಲ್ಲ ಅಜ್ಜ ಅಲ್ಲಿ ಮಾಡ್ತಾಯಿದ್ರು. ಅವರೇ ಒಂದು ಅಲ್ಲಿ ಕೂರಿಸಿ ಎಷ್ಟೋ ಈ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಇರ್ಬೋದು ಅದನ್ನು ಸರಿ ಮಾಡೋದು. ಆಗೆಲ್ಲ ಇದು ಎಷ್ಟು ನಾನು 40 ವರ್ಷದ ಹಿಂದಿನ ಕತೆ ಹೇಳ್ತಾ ಇರೋದು. ಸೊ ಅಷ್ಟೇ ಅಲ್ಲದೆ ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಇನ್ಫ್ಯಾಕ್ಟ್ ಅದೆಲ್ಲ ನಡೀತಾ ಇತ್ತು ಅಲ್ಲಿ. ನಮ್ಮ ಅಜ್ಜನೇ ನಿಂತು ಮಾಡಿಸಿ ಅವರಿಗೆ ಆಶೀರ್ವಾದ ಮಾಡೋದಿರ್ಬೋದು. ತುಂಬ ಈ ಥರದ್ದೆಲ್ಲ ನಾವು ಸಮ್ಮರಲ್ಲಿ ಹೋದಾಗ ನಮಗೊಂಥರ ಒಂಥರ ಅದು ನಡೀತಾ, ದಿನ ಆಫೀಸು ಅಲ್ಲೇ ನಾವು ಮೇಲೆ ಕೂತ್ಕೊಂಡಿರ್ತೀವಿ, ಚೆನ್ನಾಗಿ ಹಾಂ ಇಲ್ಲ ಹೊಸ ವಿಷಯ ನಡೆಯೋದು. ಅದರೊಳಗೆ ಇನ್ನೂ ಅನೇಕ ಅಜ್ಜಿ ಸಂಭ್ರಮ, ನಮಗೆ ಬಗೆ ಬಗೆ ಆಹಾರ ಇರ್ಬೋದು, ಆ ಹಲಸಿನ ಹಣ್ಣು ಬೆಳೆಯೋ ಟೈಮು ಒಂದು ಹಬ್ಬ. ಮತ್ತು ಪಕ್ಕದಲ್ಲೇ ದೇವಸ್ಥಾನ ಬೇರೆ ಇದ್ದಿದ್ದರಿಂದ ನಾವು ಹೋಗೋ ಟೈಮಲ್ಲೂ ನಿಮ್ಗೆ ಗೊತ್ತಾ, ಆ ಟೈಮಲ್ಲೇ ಎಲ್ಲ ಈ ವಸಂತೋತ್ಸವ ಇರ್ಬೋದು, ಹಬ್ಬಗಳು, ಜಾತ್ರೆ ಎಲ್ಲ ನಡೆಯೋದು. ಸೊ ಒಂಥರ
ನಿಜವಾದ ಸಂಭ್ರಮ ಅಂದರೆ ಅಷ್ಟು ಚೆನ್ನಾಗಿ ಖುಷಿಪಟ್ಟಿದ್ದೀವಿ. ಸೊ ನೀವು ಪ್ರೈಮರಿಯಿಂದ ಇದ್ರ ತನಕನೂ ಆಲ್ಮೋಸ್ಟ್ ಹೈಸ್ಕೂಲ್ ಗ್ರ್ಯಾಜುಯೇಷನ್ ತನಕನೂ ಹೆಚ್ಚು ಕಡಿಮೆ ಅಲ್ಲೇ ಓದಿರ್ತೀರ? ಅದೇ ಹೇಳಿದ್ನಲ್ಲ, ಎಲ್ಲ ಕಡೆ ಆಗಿದೆ. ನನಗೆ 12 ವರ್ಷ PUC ಏನು ನಾವು ಓದ್ತೀವಿ, ಆ 12 ವರ್ಷ 8 ಸ್ಕೂಲಲ್ಲಿ ಆಗಿದೆ. ಸೊ ಒಂದರಲ್ಲೂ ನನಗೆ ಕರೆಕ್ಟಾಗಿ ಒಂದು 3 ವರ್ಷ ಕೂಡ ಸರಿಯಾಗಿ ಸಿಕ್ಕಲಿಲ್ಲ ಸ್ಟಡೀಸ್. ಸೊ ಎಲ್ಲ ಕಡೆ ಹೋಗಿ ತೊಗೊಂಡಿದ್ದಾಗಿದೆ. ಸೊ ಎಲ್ಲ ಕಡೆನೂ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? ಅದು ಸ್ವಲ್ಪ ಇದ್ದಾರೆ ಕೂಡ, ಇಲ್ಲ ಅಂತಲೂ ಹೇಳ್ಬೋದು. ಯಾಕೆಂದರೆ ಫ್ರೆಂಡ್ಸ್ ಆಗುವಷ್ಟೊತ್ತಿಗೆ ನಾವು ಅಲ್ಲಿಂದ ಎದ್ದು ಹೋಗಿರ್ತೀವಿ. ಸೊ ಎಲ್ಲೂ ಒಂದು ಕಡೆ ಕಂಟಿನ್ಯೂಸ್ ಆಗಿ ಇಲ್ಲದೆ ಇರೋದ್ರಿಂದ ಒಂದು ರೀತಿ ಲಾಂಗ್ ಟರ್ಮ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಸೊ ಈಗ ಏನಾಗುತ್ತೆ, ನೀವು ಬೈಂದೂರು ಹೇಳಿದ್ರಿ, ಪುತ್ತೂರು ಹೇಳಿದ್ರಿ. ಪುತ್ತೂರು ಹೇಗೆ ಕನೆಕ್ಷನ್ ನಿಮಗೆ? ಪುತ್ತೂರಲ್ಲಿ ಅಪ್ಪ ಇನ್ಫ್ಯಾಕ್ಟ್ 2 ಟರ್ಮ್ ಸರ್ವ್ ಮಾಡಿದರು. ಅಂದರೆ 5 ವರ್ಷ ಪ್ಲಸ್ 5 ವರ್ಷ, ಅಲ್ಲ 3 ವರ್ಷ ಪ್ಲಸ್ 3 ವರ್ಷ ಹಾಗೆ. ಆ 3 ವರ್ಷದಲ್ಲಿ ಏನಾಗುತ್ತೆ, ನಾವು ಹೋಗಿ ಸೇರೋವಾಗ ಒಂದು ಎಕ್ಸಾಮ್ ನಡೆದು ಹೋಗಿರುತ್ತೆ, ಅಲ್ಲಿಗೆ ಅಡ್ಜಸ್ಟ್ ಆಗಬೇಕು ಆ ಸ್ಕೂಲಿಗೆ, ಅದು ಸ್ವಲ್ಪ ಯಾವಾಗಲೂ ಕಷ್ಟ ಆಗೋದು. ಸೊ ಮತ್ತು ಅಲ್ಲಿ ಅಗ್ರಿಕಲ್ಚರ್ ಇನ್ಸ್ಪೆಕ್ಟರ್ ಆಗಿನೂ ಕೆಲಸ ಮಾಡಿದ್ರು ಅವರು, ಈವನ್ ಡೆಪ್ಯುಟೇಷನ್ ಮೇಲೆ. ಸೊ ನಾವಿದ್ದಾಗಲೇ ಇನ್ಫ್ಯಾಕ್ಟ್ ಅಲ್ಲಿ ಕ್ಯಾಂಪ್ಕೋ ಫ್ಯಾಕ್ಟ್ರಿ ಕೇಳಿರ್ಬೋದು ನೀವು. ಕ್ಯಾಂಪ್ಕೋ ಫ್ಯಾಕ್ಟ್ರಿ ಆವಾಗಲೇ ಬಂದಿದ್ದಲ್ಲಿ. ಪುತ್ತೂರು ಒಂದು ತುಂಬ ಸುಂದರವಾದ ಪ್ಲೇಸ್ ಆ್ಯಕ್ಚುಲಿ. ಅದು ನಾವು ಅಲ್ಲಿಗೆ ಹೋಗಿದ್ದು ದಾವಣಗೆರೆಯಿಂದ. ಸೊ ಅಲ್ಲಿ ತುಂಬ ಬೆಟ್ಟ, ಒಂದು ವೆರಿ ನೇಚರ್. ಇನ್ನೂ ಅಲ್ಲಿ ಏನು ಮಾಡರ್ನ್ ಅಷ್ಟು ಬಂದಿರಲಿಲ್ಲ, ಬಿಲ್ಡಿಂಗ್ಗಳು ಅವೆಲ್ಲ. ಸೊ ತುಂಬ ಒಂದು ಚೆನ್ನಾಗಿತ್ತು. ಲಿಟಲ್ ಫ್ಲವರ್ ಅನ್ನೋದು ಸ್ಕೂಲಲ್ಲಿ ನಾನು ಓದಿದೆ. ಆಮೇಲೆ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲಲ್ಲಿ ಕೂಡ ಓದಿದ್ದೆ. ಇದಕ್ಕೂ ಮುಂಚೆ ನಾವು ಉಡುಪಿಯಲ್ಲಿ ನಮ್ಮ ಇನ್ನೂ ಬಾಲ್ಯ ಅಂದರೆ 1ನೇ ಕ್ಲಾಸ್ 2ನೇ ಕ್ಲಾಸು ಇಂಥವೆಲ್ಲ ಉಡುಪಿಯಲ್ಲಿ ಓದಿರುವಂಥದ್ದು. ಪುತ್ತೂರಲ್ಲಿ ಆ ಕ್ಯಾಂಪ್ಕೋ ಫ್ಯಾಕ್ಟ್ರಿ ನಡೆದಾಗಲೂ ಅಷ್ಟೇ, ನಾವು ಆಗ ತುಂಬ ಅದು ನಮಗೆಲ್ಲರಿಗೂ ಆಲ್ಮೋಸ್ಟ್ ಇಡೀ ಊರೇ ಅದನ್ನು ನೋಡೋಕ್ಕೆ ಹೋಗಿತ್ತು. ಯಾಕೆಂದರೆ ಅದು ಇಟಲಿಯಿಂದೆಲ್ಲ ಆಗ ಚಾಕ್ಲೇಟ್ ಮಾಡುವಂಥದ್ದನ್ನೆಲ್ಲ ತರಿಸಿದ್ರು. ಹೌದು, ಅದೊಂದು ತುಂಬ ಚೆನ್ನಾಗಿತ್ತು ಆ ನೆನಪುಗಳು. ಮತ್ತು ನಾವು ಆ ಇದ್ದ ಜಾಗ ಏನಂದರೆ ಎಲ್ಲರೂ ಲೆಕ್ಚರರ್ಸ್ ಇರೋರು. ನಮ್ಮ PV ಪೈ ಕಾಂಪೌಂಡ್ ಅಂತ ಅದು. ಅಲ್ಲಿ ಎಲ್ಲ ಸೈಂಟ್ ಫಿಲೋಮಿನಾ ಅವರೆಲ್ಲ ನಮ್ಮ ಅಪ್ಪನ ಫ್ರೆಂಡ್ಸ್. ಸೊ ಅವಾಗ ಏನಾಗಿರೋದು, ಒಂದು ಇಡೀ ಆ ವಠಾರದಲ್ಲಿ ತುಂಬ ಲೆಕ್ಚರರ್ಸ್ ಅವರೆಲ್ಲ ಏನು ಮಾಡೋರು, ಈ ಕಾದಂಬರಿಗಳು, ಪುಸ್ತಕಗಳು, ಲೈಬ್ರರಿಯಿಂದ ತುಂಬ ಪುಸ್ತಕಗಳನ್ನು ಮನೆಗೆ ತೊಗೊಂಬರ್ತಾಯಿದ್ರು. ಸೊ ನಮಗೆ ಎಲ್ಲರೂ ಒಂದು ಹಂಚೋದು, ಅವ್ರು ಓದಿ ಆದಮೇಲೆ ಇವ್ರಿಗೆ ಕೊಡೋದು, ಇವ್ರು ಓದಿ ಆದಮೇಲೆ. ಸೊ ಆವಾಗಲಿಂದನೇ ತುಂಬ ಕಾದಂಬರಿಗಳು, ಕನ್ನಡ ಸಾಹಿತಿಗಳು, ಭೈರಪ್ಪ ಅವ್ರದ್ದು ಇರ್ಬೋದು, ಸಾಯಿ ಸುತೆ, ಉಷಾ ನವರತ್ನರಾಮ್ ಅವ್ರದ್ದು, ಇವ್ರದ್ದೆಲ್ಲ ಓದೋದು ಅವಾಗಲೇ ರೂಢಿಸ್ಕೊಂಡ್ಬಿಟ್ಟಿದ್ವಿ. ಕಾರಂತರದ್ದು ಹೌದು, ತುಂಬ ಹತ್ತಿರ ಅನಿಸುತ್ತೆ. ಹೌದು, ಅದು ಬಿಟ್ಟ ಮೇಲೆ ನೀವು ಅಲ್ಲಿಂದ ಎಲ್ಲ ಮುಗಿಸಿದ್ರಿ, ಗ್ರ್ಯಾಜುಯೇಷನ್ ಮುಗಿದ್ವಿ. ಬೆಂಗಳೂರು ಕನೆಕ್ಷನ್ ಹೇಗೆ? ಬೆಂಗಳೂರಲ್ಲಿ ಮಧ್ಯೆ ಒಂದು ಸತಿ ಬಂದಿದ್ದೆ. ಇನ್ಫ್ಯಾಕ್ಟ್ ನಾನು ಆಚಾರ್ಯ ಪಾಠಶಾಲೆ ಕೇಳಿರ್ಬೋದು ನೀವು. ಆಚಾರ್ಯ ಪಾಠಶಾಲೆಯಲ್ಲಿ ಓದಿದ್ದೆ 9ನೇ ಮತ್ತು 10ನೇ ಕ್ಲಾಸ್, ಅಂದರೆ ಅರ್ಧ 9. ಯಾಕೆಂದರೆ ಸೈಂಟ್ ವಿಕ್ಟರ್ಸಿಂದ ಪುತ್ತೂರಿಂದ ನಾವು ದಾವಣಗೆರೆ ಪುತ್ತೂರಿಂದ ಇಲ್ಲಿಗೆ ಬಂದಿದ್ವಿ ಬೆಂಗಳೂರಿಗೆ. ಸೊ ಅದಾದ ಕೂಡಲೇ ಮತ್ತೆ ನಾವು ಉಡುಪಿಗೆ ಹೋದ್ವಿ. ಅಲ್ಲಿ ನನ್ನ ಕಾಲೇಜನ್ನು ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಮಾಡಿದೆ PUCಯನ್ನು. ಅದರ ನಂತರ ಆಯುರ್ವೇದ ಸೇರಿದ ಮೇಲೆ ಇಲ್ಲೇ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಲ್ಲಿ BAMS MD ಎಲ್ಲ ಮಾಡಿದ್ದು ಇಲ್ಲೇನೆ ನಾನು. ಸೊ ಅಲ್ಲಿಂದ ನಾವು ತ್ಯಾಗರಾಜ ನಗರದಲ್ಲಿ ಇದ್ವಿ ಆಗ. ಹೌದು, ಅದು ಒಂದು ತ್ಯಾಗರಾಜ ನಗರದಲ್ಲಿ ದತ್ತಾತ್ರೇಯ ದೇವಸ್ಥಾನ, ಅಲ್ಲೇ ಎದುರುಗಡೆ ಒಬ್ಬರು ಶಾಸ್ತ್ರಿಗಳು ಅಂತ ಇದ್ದರು, ಅವ್ರ ಮನೆಯಲ್ಲಿ ಬಾಡಿಗೆಗಿದ್ವಿ. ತುಂಬ ಒಳ್ಳೆ, ಅದು ಒಂಥರ ವೆರಿ ಬಿಗ್ ಫ್ಯಾಮಿಲಿ ಆಗಿತ್ತು. ಅವ್ರ ಫ್ಯಾಮಿಲಿ ಜೊತೆ ನಮ್ಮ ಫ್ಯಾಮಿಲಿ ಈಗಲೂ ಅಂದರೆ ಕನೆಕ್ಟೆಡ್, ಎಲ್ಲರೂ ಗೊತ್ತು ಅವರು. ಸಾಗರದ ತಡಿಯಿಂದ ಜನಸಾಗರದ ಹತ್ರ ಬಂದ್ವಿ. ಹೌದು, ಸೊ ಇದಿಷ್ಟು ಬ್ಯಾಂಗ್ಳೂರಿಗೆ ಆಯಿತು. ಸೊ ನೀವು ಆಲ್ಮೋಸ್ಟ್ ಗ್ರ್ಯಾಜುಯೇಷನ್ ಇದೆಲ್ಲ ಮಾಡಿದ್ದು ಇಲ್ಲೇನೆ ಆಯುರ್ವೇದಿಕ್. ಹೌದು. ಸೊ ಈ ಮಧ್ಯೆ ಸಂಗೀತನೂ ಬಂದು ಹೋಗ್ತಾ ಇರುತ್ತೆ. ಹೌದು. ಸೊ ನಿಮಗೆ ಬೈಂದೂರು ಅಂತ ಹೇಳಿದ್ರಿ, ಬೈಂದೂರು ಕಡಲ ಹತ್ರ ಯಾವಾಗಲಾದ್ರು ಹಾಡು ಹೇಳಿದ್ದು ಅಂತ? ಕಡಲ ಹತ್ರ ಸುಮ್ಮನೆ ಹಾಡ್ಕೊಂಡಿರ್ಬೋದು, ಬಟ್ ನಮ್ಮ ಅಜ್ಜ ತುಂಬ ಸಂಗೀತ ಪ್ರೇಮಿ ಅವರು. ಸೊ ಅವರಿಗೆ ಈ ಸಂಗೀತ ಅಂದರೆ ಬಹಳ ಇಷ್ಟ. ಆಗ ನಮ್ಮಲ್ಲಿ ತುಂಬ ಮುಂಚೆ ಫಸ್ಟ್ ನಾನಿನ್ನೂ 5-6 ವರ್ಷ ಇರೋವಾಗಲೇ ಈ ಟೇಪ್ ರಿಕಾರ್ಡರ್ ಬಂದಿತ್ತು. ಆಗ ಟೇಪ್ ರಿಕಾರ್ಡರ್ ಬಂದಾಗ ನಮ್ಮ ಅಪ್ಪಂಗೆ ಎಲ್ಲ ರೆಕಾರ್ಡ್ ಮಾಡೋ ಆಸೆ. ಈಗ ಅದು ಎಲ್ಲಿದೆಯೋ ಆ ಕ್ಯಾಸೆಟ್ಗಳು ಗೊತ್ತಿಲ್ಲ, ಬಟ್ ಅಜ್ಜ ಕೂಡಿಸ್ಕೊಂಡು ಈ ಹಾಡು ಹೇಳು ಅಂತ ತುಂಬ ರೆಕಾರ್ಡ್ ಮಾಡಿಸೋರು ಅವಾಗ. ಸೊ
ಸೊ ಅದೊಂದು ಚೆನ್ನಾಗಿದೆ. ಅದಕ್ಕಿಂತ ಮುಖ್ಯವಾಗಿ ನಂದು ಸಂಗೀತ ಶುರುವಾಗಿದ್ದು ತುಂಬ ಮುಂಚೆ, ಅಂದರೆ 6ನೇ ಕ್ಲಾಸಲ್ಲಿರುವಾಗ ಉಡುಪಿಯಲ್ಲಿ ನಾನು ಫಸ್ಟು ಒಂದು ಸ್ಕೂಲ್ ಡೇ ಎಲ್ಲ ಮಾಡೋರು ಅವಾಗ. ಸ್ಕೂಲ್ ಡೇ ಹೇಗೆ ಅಂದರೆ ಎಲ್ಲ ರಾತ್ರಿ ಸ್ಕೂಲ್ ಡೇ ಜಾಸ್ತಿ ಅವಾಗ ಇರೋದು. ಸೊ ನನಗೆ 2 ಹಾಡು ಹಾಡೋದಿದ್ದಿತ್ತು. ಸೊ ಹಾಡಿಬಿಟ್ಟು ಅದು ಇನ್ಫ್ಯಾಕ್ಟ್ ಪಣಿಯಾಡಿ ಶಾಲೆ ಅಂತ, ಅದು ಪೇಜಾವರ ಮಠಕ್ಕೆ ಸೇರಿರುವಂಥದ್ದು. ನಮ್ಮ ಪೇಜಾವರ ಈಗ ಸದ್ಯ ನಾವು ಕಳ್ಕೊಂಡ್ವಲ್ಲ, ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳೇ ಅದರದ್ದು ಆಗ ಇದ್ದರು ಅವರು. ಸೊ ಅವರು ಚೀಫ್ ಗೆಸ್ಟ್ ಆಗಿ ಇದ್ದರು. ನಾನು ಹಾಡೆಲ್ಲ ಹೇಳಿ 2 ಹಾಡು ಹೇಳಿ ಮುಗೀತು. ಮನೆಗೆ ಹೋಗಿದ್ದೀವಿ. ಮನೆಗೆ ಹೋದ ಮೇಲೆ ನಾನಿನ್ನೂ ಆಗ ಇನ್ಯಾವುದೋ ನಾಟಕದಲ್ಲೂ ಇದ್ದೆ ಅನಿಸುತ್ತೆ. ಇದೆಲ್ಲ ಹಾಕಿರ್ತಾರಲ್ಲ ಬಣ್ಣ ಗಿಣ್ಣ ಎಲ್ಲ, ಅದನ್ನು ತೆಗಿಯೋ ಟೈಮಲ್ಲಿ ಸ್ಕೂಲಿಂದ ಜನ ಅವ್ರನ್ನ ಕಳಿಸ್ಬಿಟ್ಟು ಯಾರೋ ಬಂದರು ಅವರು. ಅಪ್ಪಂಗೆ ಹೇಳಿ ನಿಮ್ಮ ಮಗಳನ್ನು ವಾಪಸ್ ಬನ್ನಿ ಕರ್ಕೊಂಬನ್ನಿ, ಸ್ವಾಮೀಜಿಗಳಿಗೆ ಇನ್ನೊಂದು ಸಲ ಹಾಡು ಕೇಳಬೇಕಂತೆ ಅಂತ ಹೇಳಿದರು ಅವರು. ಅದು ಒಂದು ಇದು ದೇವ್ರ ನಾಮ ಪಾಹಿ ಶಿವೆ ಪಾಹಿ ಶಿವೆ ಕೇಳಿದ್ದೀರಾ? ಪಾಹಿ ಶಿವೆ ಪರಮ ಕಲ್ಯಾಣಿ, ಅದು ಒಂದು. ಮತ್ತು ಇನ್ನೊಂದು ನಮ್ಮ ಪಾಪ್ಯುಲರ್ ರಾಜ್ಕುಮಾರ್ ಅವ್ರದ್ದು ಅಯ್ಯಪ್ಪ ಅಯ್ಯಪ್ಪ, ಆ ಸಾಂಗ್ ಹಾಡಿದ್ದೆ. ಸೊ ವಾಪಸ್ ಕೇಳಬೇಕು ಅವರಿಗೆ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅಪ್ಪ ಕರ್ಕೊಂಡು ಹೋದರು. ಇನ್ಫ್ಯಾಕ್ಟ್ ಅಪ್ಪಂದು ಮಜಾ ಇತ್ತು ಏನಪ್ಪ ಅಂದರೆ, ನಾನು ಹಾಡ್ತಾ ಇದ್ದೆ ಅಂತೆ ಒಳಗೆ, ನಮ್ಮಪ್ಪ ಬಂದಿದ್ದಾರೆ ಕರ್ಕೊಂಡು ಹೋಗ್ಬೇಕು ನಾನು. ಇವರು ಹೊರಗೆ ನಿಂತ್ಕೊಂಡಿದ್ದಾರಂತೆ. ಯಾರೋ ದೊಡ್ಡ ಹುಡುಗಿ ಹಾಡ್ತಾ ಇರೋ ಹಂಗೆ ಕೇಳಿಸ್ತಾ ಇದೆ, ಇದು ನಮ್ಮವ್ರ ಮಗಳಲ್ಲ. ಯಾಕೆಂದರೆ ಅದು ಫಸ್ಟ್ ಎಕ್ಸ್ಪೋಜರ್ ಆಗಿತ್ತು ಹಾಡಿನ ಬಗ್ಗೆ. ಸೊ ಆಮೇಲೆ ಬಂದಾಗ ಇವಳು ಹಾಡಿದ್ದು ಅಂತ ಗೊತ್ತಾಯ್ತು ಅವರಿಗೆ. ಸ್ವಾಮೀಜಿಗಳು ಕೇಳಿ, ಇನ್ಫ್ಯಾಕ್ಟ್ ಸ್ವಾಮೀಜಿಗಳು ಆಮೇಲೆ ಒಂದು ಪದಕ ಕೊಟ್ಬಿಟ್ಟು ಅವತ್ತಿಂದ ಇವಳಿಗೆ ಸಂಗೀತ ಕಲಿಸಿ ಮಗಳಿಗೆ ಅಂತ ಹೇಳಿದ್ದು ಫಸ್ಟು. ಪಾಪ ಅಪ್ಪ ನಾವು ಹೆಂಗೂ ತುಂಬ ನಂಬೋರು, ಇದು ಪೇಜಾವರ ಮಠದ ಇವರು. ಸೊ ಆಗ ಶುರು ಮಾಡಿದ್ವಿ, ಸಂಗೀತ ಸ್ಟಾರ್ಟ್ ಮಾಡಿಸಿದ್ರು. ಬಟ್ ಕೂಡಲೇ 1 ವರ್ಷದಲ್ಲೇ ಟ್ರಾನ್ಸ್ಫರ್ ಆಯಿತು. ಇನ್ನೊಂದು ಕಡೆ ಹೋದಲ್ಲಿ ಮತ್ತೆ ಸೇರಬೇಕು, ಮತ್ತು ಅವ್ರು ಇನ್ನೊಂದು ಚೇಂಜಸ್ ಮಾಡೋದು. ಬಟ್ ಎಲ್ಲ ಆಗಿ ಕೊನೆಗೆ ಪುತ್ತೂರಲ್ಲೇ ಕಾಂಚನ ನಾರಾಯಣ ಭಟ್ರು ಅಂತ ಇದ್ದರು. ಅವರೀಗ ಇಲ್ಲ, ಅವರು ತುಂಬ ಉತ್ತಮ ಸಂಗೀತಗಾರರು. ಅವರಲ್ಲಿ ಕಲಿಯುವಂಥ ಒಂದು ಇದು ಸಿಕ್ತು ನನಗೆ, ಲಕ್ ಆ್ಯಕ್ಚುಲಿ. ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ಲರ್ನ್ ಫ್ರಮ್ ಯು. ಸೊ ನನ್ನ ಕರ್ನಾಟಿಕ್ ಬೇಸಿಕ್ ಏನಿದೆ ಅವರಲ್ಲಿ ಕಲ್ತಿದ್ದೀನಿ. ನಾನು 5ನೇ ಕ್ಲಾಸಿಂದ ಶುರು ಮಾಡಿದ್ದು. ಈ ಮಹಾಲಿಂಗೇಶ್ವರ ಟೆಂಪಲ್ ಅಂತ ಇತ್ತು ಅಲ್ಲಿ, ಪುತ್ತೂರು, ಅಲ್ಲಿ ಅವರ ಕ್ಲಾಸಸ್ ನಡೆಸೋರು ಸಂಡೇ. ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿಂದ ತುಂಬ ಒಳ್ಳೊಳ್ಳೆ ಸಿಂಗರ್ಸ್ ಆ್ಯಕ್ಚುಲಿ ಬಂದಿದ್ದರು. ಅದು ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಗಾನಕಲಾ ಮಂದಿರ ಅಂತ ಇದೆ, ವಿದ್ವಾನ್ ನರಸಿಂಹಾಚಾರ್ ಅನ್ನೋರ ಹತ್ರ ಕಲಿತೆ. ಅಷ್ಟೊತ್ತಿಗೆ ನಮ್ಮದು 10th ಶುರುವಾಯಿತು. PUC ಗೊತ್ತಲ್ಲ ನಿಮಗೆ, ಸ್ಟಡಿ ಓದು ಅದರ ಕಡೆಗೆ ಆಯಿತು. ಸೊ ಅಲ್ಲಿಗೆ ನಿಂತೋಯ್ತು ಅದು. ಮತ್ತು ನಾನು ಓದು ಎಲ್ಲ ಮುಗಿಸಿ ಒಂದು ಆಲ್ಮೋಸ್ಟ್ 35 ವರ್ಷದ ಟೈಮಲ್ಲಿ ಮತ್ತೆ ಶುರು ಮಾಡೋಣ ಅಂತ ನಮ್ಮ ಅವರು ಬಿಡದಿ ಕಡೆ ರಾಮನಗರದವರು ಶ್ರೀನಿವಾಸ ಅಯ್ಯಂಗಾರ್ ಅಂತ, ಅವ್ರ ಹತ್ರ ಮತ್ತೆ ಶುರು ಮಾಡಿದೆ. ಅಲ್ಲಿ ಮಾಡಿ ಇನ್ಫ್ಯಾಕ್ಟ್ ನಾನು ಮತ್ತೆ ಸೀನಿಯರ್ ಮುಗಿಸ್ಕೊಂಡೆ. ಸೀನಿಯರ್ ಮಾಡಿ ಕಡೆಗೆ ಹಿಂದೂಸ್ತಾನಿ ಹತ್ರ ಒಲವು ಯಾವಾಗಲೂ ತುಂಬ ಇತ್ತು, ಹಿಂದೂಸ್ತಾನಿ ಒಲವು, ಹಿಂದೂಸ್ತಾನಿ ಕಲಿಬೇಕು ಅಂತ. ಸೊ ಅದಕ್ಕೆ ನಮ್ಮ ಲಕ್ಷ್ಮೀ ಭಟ್ ಅನ್ನೋರು, ಅವರು ಶಿರ್ಸಿಯವರು. ಸೊ ಅವ್ರ ಹತ್ರ ಕಲೀಲಿಕ್ಕೆ ಶುರು ಮಾಡಿದೆ. ಈಗ ಸದ್ಯ ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆ. ಇವಾಗ ಹೀಗೆ ಒಂಥರ ಅದು ಬಿಡೋದು ಕಲಿಯೋದು ಬಿಡೋದು, ಅದು ನನ್ನನ್ನು ಬಿಡ್ತಾ ಇಲ್ಲ, ನಾನು ಅದನ್ನು ಬಿಡ್ತಾ ಇಲ್ಲ ಅನ್ನೋ ಥರ ನಡೀತಾ ಇದೆ. ನನಗೆ ತಿಳಿದ ಮಟ್ಟಿಗೆ ನೀವು ತುಂಬ ಹಿಂದಿ ಹಾಡುಗಳನ್ನ ಅದ್ಭುತವಾಗಿ ಹೇಳ್ತಾ ಇದ್ರಿ ಕೆಲವೊಂದು ಸರಿ ಇದೆಲ್ಲ. ಹೌದು. ಸೊ ನಿಮಗೆ ಯಾರು ನಿಮ್ಗೆ ತುಂಬ ಇಷ್ಟವಾದಂಥ ಗಾಯಕ ಅಥವಾ ಗಾಯಕಿಯ? ಲತಾ ಮಂಗೇಶ್ಕರ್ ತುಂಬ ಇಷ್ಟವಾದ ಗಾಯಕಿ. ಹೆಚ್ಚಾಗಿ ನಾನು ಹಾಡ್ತಾ ಇದ್ದಿದ್ದು ಅವ್ರದ್ದು. ಇನ್ನು ಕೆಲವು ಸಾಂಗ್ಸು ಆಶಾ ಭೋಸ್ಲೆ ಅವ್ರದ್ದು ಕೂಡ ತುಂಬ ಇಷ್ಟ ಇದೆ. ಹಾಗೆ ನಮ್ಮ ಎಸ್ ಜಾನಕಿ ಅವ್ರದ್ದು ತುಂಬ ಇಷ್ಟ. ಈಗ ಸದ್ಯ ಒಂದು ಕೋವಿಡ್ ನಂತರನೇ ಎಸ್ಪೆಷಲಿ ಒಂದು 4 ವರ್ಷ 5 ವರ್ಷದ ಸ್ವಲ್ಪ ಕೆಲಸ ಜಾಸ್ತಿಯಾಗಿ ಸಂಗೀತ ತುಂಬ ಹಿಂದೆ ಉಳಿದುಬಿಟ್ಟಿದೆ ಇವಾಗ. ಮತ್ತೆ ಈಗ ನೀವು ಅದನ್ನು ನೆನಪಿಸ್ತಾ ಇದ್ದೀರಾ, ಅದನ್ನು ಮತ್ತೆ ಮುಂದಕ್ಕೆ ತರಬೇಕು ಇವಾಗ. ಇಲ್ಲ, ನೀವು 2 ಆಲ್ಬಮ್ ತರ್ತೀರಾ. ಒಂದು ಸಾಯಿಬಾಬಾ ಅವರು, ಲಹರಿ ಅವರು ರೆಕಾರ್ಡಿಂಗ್ ಮಾಡಿರೋದು. ಅದು ಇನ್ನೊಂದು ನಿಮ್ಮದೇ ಭಾವಗೀತೆಗಳು, ಜೊತೆಗೆ ವಿಡಿಯೋ ಸಹಿತ. ಹೌದು, ಅದನ್ನು ನಮ್ಮ ಪ್ರೀತಿಯ ಜಯಂತ್ ಕಾಯ್ಕಿಣಿಯವರು ರಿಲೀಸ್ ಮಾಡಿದರು. ಅದು 2 ಅದ್ಭುತವಾಗಿತ್ತು. ಅದನ್ನು ನೀವು ನನಗೆ ಕಳಿಸಿದ್ರಿ ಸಹಿತ ಒಂದು ಇದನ್ನ, ಯಾವುದನ್ನ, ಭಾವಸೆಲೆ. ಹೌದು, ಭಾವಸೆಲೆ.
ಅದು ಲಿರಿಕ್ ಪೂರ್ತಿ ನಿಮ್ದೇ ಅಲ್ವಾ? ನಾನೇ ಬರೆದಿರೋದು. ಹೌದು, ನೀವು ಕವಿ ಸಹಿತ ಹೌದು, ಕವಯತ್ರಿ ಸಹಿತ ಹೌದು. ಬರೆಯೋ ಹುಚ್ಚು ಸ್ವಲ್ಪ ಇದೆ. ಈಗ್ಲೂ ಇದೆಯಾ ಅದು? ಬರಿತಿರ್ತೀನಿ. ಈಗ ಅದೇ ಕೆಲಸ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಏನಾಯಿತು, ನಾನು ಹೇಳಿದ್ನಲ್ಲ ಕೋವಿಡ್ ಹತ್ರ ಬಂದಾಗ ಒಂದು ಮಾಸ್ಟರ್ಸ್ ಮಾಡಲಿಕ್ಕೆ ಲಂಡನಿಗೆ ಹೋದೆ. ಯೂನಿವರ್ಸಿಟಿ ಕಾಲೇಜ್ ಲಂಡನ್, ವಿಚ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ 8th ರ್ಯಾಂಕ್ಡ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್. ಅದರಲ್ಲಿ ನಾನು ಡ್ರಗ್ಸ್ ಆ್ಯಂಡ್ ಡಿಸ್ಕವರಿ, ಅದರಲ್ಲಿ ಔಷಧ ಸಂಶೋಧನೆ ಬಗ್ಗೆ ಮಾಸ್ಟರ್ಸ್ ಮಾಡಲಿಕ್ಕೆ ಹೋಗಿದ್ದು. ಈಗ ಇನ್ಫ್ಯಾಕ್ಟ್ ಮಣಿಪಾಲ್ ಇನ್ಸ್ಟಿಟ್ಯೂಟಲ್ಲಿ ಮೆಡಿಸಿನಲ್ ಕೆಮಿಸ್ಟ್ರಿಯಲ್ಲಿ PhD ಎನ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಇವೆಲ್ಲ ಬಂದು ಸ್ವಲ್ಪ ಈ ಬರವಣಿಗೆ, ಇನ್ನು ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದು ಸ್ವಲ್ಪ ಎಲ್ಲ ಹಿಂದೆ ಉಳ್ಕೊಂಡಿದೆ. ಎಲ್ಲದನ್ನು ಮುಂದಕ್ಕೆ ತರಬೇಕು ಇವಾಗ. ಸೊ ಇದು ಒಂದು. ಸೊ ಲತಾ ದಾಂಬ್ಲೆ ಅಂತ ಹೇಳಿದ್ರೆ ಊರದು? ಇಲ್ಲ, ನಮ್ಮ ಮನೆಯವರ ಸರ್ನೇಮ್ ಅದು. ಅವರು ಮೂಲತಃ ಮಹಾರಾಷ್ಟ್ರದವರು. ಈಗ ಅಂದರೆ ಒಂದು 1,500 ವರ್ಷ ಹಿಂದಿಂದನೇ ಇಲ್ಲಿ ಧರ್ಮಸ್ಥಳ ಅಲ್ಲಿ ಇದ್ದಾರೆ. ತುಂಬ ಚಿತ್ಪಾವನಿ ಭಾಷೆ ಮಾತಾಡೋರು, ಮಹಾರಾಷ್ಟ್ರ ಚಿತ್ಪಾವನರು ಬೇಸಿಕಲಿ. ಈ ನೀವು ಗೋಖಲೆ ಇವರೆಲ್ಲ ಕೇಳಿರ್ಬೋದು. ಹೌದು, ದಾಮ್ಲೆ ಇಸ್ ಮಹಾರಾಷ್ಟ್ರ ಬ್ರಾಹ್ಮಣರು, ಚಿತ್ಪಾವನ ಬ್ರಾಹ್ಮಣರು ಅಂತ ಅವರು. ಸೊ ಇದು ಒಂದಾಯ್ತು. ಸೊ ಕವಯತ್ರಿ ಯಾವಾಗಿಂದ ಕವಿತೆ ಬರೀತಾರೆ? ಇದೆಲ್ಲ ಒಂದು ರೀತಿ ಯಾವತ್ತಿಂದ ಶುರುವಾಯಿತು ಅಂತ ಹೇಳೋದು ಕಷ್ಟ. ಬಟ್ ಬಾಲ್ಯದಿಂದಲೇ ಇತ್ತು ಅಂತ ಹೇಳ್ಬೋದು. ಏನೇನೋ ಬರಿತಾ ಇದ್ವಿ. ಅದಕ್ಕೆ ಸ್ವಲ್ಪ ಇನ್ನಷ್ಟು ಪ್ರೌಢಿಮೆ ಬರ್ತಾ ಹೋಗುತ್ತೆ ಅನಿಸುತ್ತೆ, ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೆ. ಯಾವುದೋ ಒಂದು ಟೈಮಲ್ಲಿ ನಮ್ಮ ಮನಸ್ಸು ಸ್ವಲ್ಪ ಈ ಭಾವನೆಗಳು ಜಾಸ್ತಿ ಇರುವಂಥ ಒಂದು ಸಂದರ್ಭ ಇರುತ್ತಲ್ಲ, ಆವಾಗ ಅದಕ್ಕೊಂದು ಎಡೆ ಮಾಡಿ ಕೊಡೋದು ಅಂತ ಹೇಳ್ಬೋದು. ಪುಸ್ತಕಗಳು ಆ್ಯಕ್ಚುಲಿ ನಂದು ಮೆಡಿಕಲ್ ಆರ್ಟಿಕಲ್ಸ್ ಎಲ್ಲ ಬರಿತಾ ಇದ್ದೆ ನಾನು. ಕವನಗಳದ್ದು ಭಾವಸೆಲೆ ಅಂತ ಒಂದು ಕವನ ಸಂಕಲನ ಮಾಡಿದ್ದೀನಿ. ಬಂದಿದೆ ಅದು 2015. ಇಲ್ಲ, ಅದು ಬೇರೆನೇ, ಹೆಸರು ಮಾತ್ರ ಅದೇ ಇಟ್ಟಿದ್ದೀನಿ. ಅದರಲ್ಲಿ ಬೇರೆ ಕವನಗಳಿವೆ. ಅದು ನಮ್ಮ DVG ಅವರ, ನೀವು ಅವ್ರ ಮೊಮ್ಮಗ ಅವರು ರಿಲೀಸ್ ಮಾಡಿದರು. ಒಂದು ಮಂಕುತಿಮ್ಮನ ಕಗ್ಗ ಅನ್ನೋ ಪ್ರೋಗ್ರಾಮ್ ಮಾಡ್ತಾರೆ. ನಮ್ಮ ಫ್ರೆಂಡ್ ಒಬ್ಬರು, ನಿಮಗೂ ಫ್ರೆಂಡ್ ಅನ್ಸುತ್ತೆ ಅವ್ರು, ಶ್ರೀಪಾದರಾವ್ ಮಂಜುನಾಥ್ ಅವರು. ಆ ಹಿನ್ನೆಲೆಯಲ್ಲಿ ಆ ಟೈಮಲ್ಲಿ ಅದನ್ನು ರಿಲೀಸ್ ಮಾಡಿದ್ರು ಅವರು ಪುಸ್ತಕ. ಸೊ ಕವಯತ್ರಿ, ವೈದ್ಯಕೀಯ ಜೊತೆಗೆ. ಆದರೆ ನಿಮ್ಮ ತಂದೆಯವರು ನಿಮ್ಮನ್ನು IAS ಮಾಡಿಸ್ಬೇಕಂತಿದ್ರು? ಹೌದು, ಅವರು ಸಿವಿಲ್ ಸರ್ವಿಸ್ ಅಂದರೆ ಇದರಲ್ಲೇ ಇದ್ರಲ್ಲ, ಗೌರ್ಮೆಂಟ್ ಸರ್ವೀಸು. ಸೊ ಅವರಿಗೆ IAS ಮಾಡಬೇಕು ಅಂತ ತುಂಬ ಆಸೆ ಇದ್ದಿತ್ತು. ನಾನು ಅದೇ ಒಂದು ಮೈಂಡ್ ಸೆಟ್ಟಲ್ಲೇ ಬೆಳ್ಕೊಂಡು ಬಂದಿದ್ದೆ. ಏನು ಡಾಕ್ಟರ್ ಆಗಬೇಕು ಅದು ಇದು ಅಂತ ಇರಲಿಲ್ಲ. ಬಟ್ ಇತ್ತು ಈ ಒಂದು ಏನು ಮಾಡಬೇಕು, ಇದನ್ನು ಕಂಡುಹಿಡಿಬೇಕು, ಸ್ವಲ್ಪ ಇದು ಮಾಡಿ BSc ಮಾಡಿ ಸೈಂಟಿಸ್ಟ್ ಆಗಿ ಹೋಗು, ಅದು ಇತ್ತು ಒಂದು ಮನಸ್ಸಲ್ಲಿ. ಸೊ ಅಪ್ಪ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಇದೆಲ್ಲ ತುಂಬಿಸ್ಕೊಂಡು ಅದನ್ನೇ ಓದ್ತಾ ಇದ್ದಿದ್ದು ಜಾಸ್ತಿ ಸೆಕೆಂಡ್ PUCಯಲ್ಲಿ. ಈ CET ಕೋಚಿಂಗು ಇವೆಲ್ಲ ಏನೂ ಇರಲಿಲ್ಲ. ಬಟ್ ಕೊನೆ ಮೊಮೆಂಟಲ್ಲಿ ಅದೇನೋ ಡೆಸ್ಟಿನಿನೋ ಅಥವಾ ಅವರಿಗೇನೋ ಕೆಲವು ಬಂದಿರೋ ಏನಂತೀವಿ ಒಂದು ಅಡ್ವೈಸಸ್ ಇರ್ಬೋದು, ಅವ್ರ ಮನಸ್ಸಲ್ಲೇನು ಮಾರ್ಪಾಟಾಯಿತು, ಇಲ್ಲ ಕಟ್ಟಿಬಿಡು CET ಹೀಗೆ ಅಂತ. ಅದರಲ್ಲೂ ಒಳ್ಳೆ ಮಾರ್ಕ್ ಬಂತು, ಇಂಜಿನಿಯರಿಂಗ್ ಆಯಿತು. ಬಟ್ ಅಪ್ಪಂಗೆ ಹಾಸ್ಟೆಲ್ಲೆಲ್ಲ ಹೋಗೋದು ಸ್ವಲ್ಪ ನಿಮ್ಗೆ ಗೊತ್ತು, ಆಗಲಿನ ಕಾಲದಲ್ಲಿ ಹಿ ವಾಸ್ ನಾಟ್ ವೆರಿ ಫಾಂಡ್ ಆಫ್ ಇಟ್. ಅದು ಕರೆಕ್ಟಾಗಿ ನಾವು ಆಯುರ್ವೇದನೂ, ನಮ್ಮ ಚಿಕ್ಕಪ್ಪ ಕೂಡ ಆಯುರ್ವೇದ ವೈದ್ಯರಾಗಿದ್ದರು. ಸೊ ಆಯುರ್ವೇದನೇ ಯಾಕೆ ಮಾಡಬಾರ್ದು, ಹಾಗೆ ನನಗೂ ಹೆಂಗೋ ನ್ಯಾಚುರಲ್ ಪ್ರಾಡಕ್ಟ್ ಕಲಿಬೇಕು ಅಂತಿತ್ತು. ಸೊ ಅದಕ್ಕೆ ಸರಿ ಹೋಯ್ತು ಅನಿಸುತ್ತೆ, ಡೆಸ್ಟಿನಿ ಇತ್ತು. ಹಾಗೆ ಕಲಿತೆ ಆಯುರ್ವೇದ. ಇಲ್ಲೇ ಬೆಂಗಳೂರಲ್ಲಿ ಶುರು ಮಾಡಿದೆ BAMS. ಆಮೇಲೆ ಅದರಲ್ಲಿ ಒಂದು ಈ ದ್ರವ್ಯಗುಣ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದು ಈ ಫೈಟೋಕೆಮಿಸ್ಟ್ರಿ ಎಲ್ಲ ಪ್ಲ್ಯಾಂಟ್ಸ್ ಏನಿದೆ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಕಲಿಯುವಂಥ ಒಂದು, ಅದರದ್ದು ಫೈಟೋಕೆಮಿಸ್ಟ್ರಿ ಇರ್ಬೋದು, ಕೆಮಿಸ್ಟ್ರಿ, ಅದರ ಮಾರ್ಫಾಲಜಿ, ಬೊಟ್ಯಾನಿಕಲ್ಲು, ಇವೆಲ್ಲ ಅದರ ಉಪಯೋಗಗಳು ಎಲ್ಲ ಕಲಿಯುವಂಥದ್ದು. ಅದರಲ್ಲಿ ತುಂಬ ಹೈಯೆಸ್ಟ್ ಮಾರ್ಕ್ಸ್ ಫಸ್ಟ್ ಬಂದೆ. ಆವಾಗ ಅದೇ ವಿಷಯದಲ್ಲೇ MD ಮಾಡಲಿಕ್ಕೆ ಸಾಧ್ಯತೆ ಆಯಿತು. MD ಆದಮೇಲೆ ಇದೇ ಈ ಮೆಡಿಸಿನಲ್ ಕೆಮಿಸ್ಟ್ರಿ ಮತ್ತು ಫೈಟೋಕೆಮಿಸ್ಟ್ರಿ ಬಗ್ಗೆ ಓದಲಿಕ್ಕೆ ನಾನು ಟೊಯಾಮಾ ಮೆಡಿಕಲ್ ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲಿ ರಿಸರ್ಚ್ ಫೆಲೋ ಆಗಿ ಕೆಲಸ ಮಾಡಿದೆ. ಹಾಗೆ ಮುಂದೆ ಸಂಶೋಧನೆಯ ಕೆಲಸ ಶುರುವಾಯಿತು. ಆಗ ಸೊ ಟೊಯಾಮಾ ಬಂದು ಐ ಥಿಂಕ್ ಜಪಾನಲ್ಲಿ. ಹೌದು. ಹೌದಲ್ವಾ? ಸೊ ಈಗ ನಾನೊಂದು ಹಳ್ಳಿಯಿಂದ ಒಂದು ಹೆಣ್ಮಗಳಿದ್ದೀನಿ. ಆ ಹೆಣ್ಮಗಳು ಯಾಕೆಂದರೆ ಸುಮಾರು ಜನ ನಾವು ತಪ್ಪು ಮಾಡ್ತಾ ಇರೋದು, PUC ಆದ ತಕ್ಷಣ CET ತಕ್ಷಣ ಐದಾರು ಮೆಡಿಕಲ್, ಹೌದು, ಎರಡೇ ಇಟ್ಕೊಳ್ತಾರೆ. ಇಲ್ಲ ಅಂದರೆ ಇನ್ನು ಸ್ವಲ್ಪ ಮುಂದೆ IAS ತೊಗೊಳ್ಳಿ, KS ತೊಗೊಳ್ಳಿ. ಬಟ್ ಆಯುರ್ವೇದದಲ್ಲೂ ಒಂದು
ಅಚೀವ್ಮೆಂಟ್ ಮಾಡೋದಕ್ಕೆ ಸಾಕಷ್ಟಿದೆ ಅಂತ ಹೇಳಿ ನಿಮ್ಮನ್ನು ನೋಡಿದರೆ ಸಾಕಷ್ಟಿದೆ, ಅವಕಾಶಗಳಿದೆ. ಹೌದು ಹೌದು, ರಿಸರ್ಚ್ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಎಕ್ಸಾಕ್ಟ್ಲಿ ಹೌದು. ಹೌದಲ್ವಾ? ನೀವು ಯಾರಾದರೂ ಒಂದು ಹೆಣ್ಣು ಮಗಳು PUC ನಲ್ಲಿ ಇದ್ದಾಳೆ ಅಂತ ಅನ್ನೋದೇ ಆದರೆ, PUC ಸೆಕೆಂಡ್ PU ಅವ್ರ ಫಸ್ಟ್ PU ಅವಳ ಕೆರಿಯರ್ ಆಯುರ್ವೇದದಲ್ಲಿ ಹೇಗೆ ಬಿಲ್ಡ್ ಮಾಡ್ಬೋದು? ಮೊದಲಿಗೆ ಈಗ ಆಯುರ್ವೇದಕ್ಕೆ ತುಂಬ ಮನ್ನಣೆ ಇದೆ. ಇನ್ಫ್ಯಾಕ್ಟ್ ನಾವು 30 ವರ್ಷದ ಹಿಂದೆ ಏನು ಆಯುರ್ವೇದ ಮಾಡ್ತಾ ಇರುವಾಗ ಆಗ ಇನ್ನೂ ಜನಕ್ಕಷ್ಟು ಅದರದ್ದು ಗೊತ್ತಿರಲಿಲ್ಲ. ಈಗ ಅದಕ್ಕಿಂತ ತುಂಬ ಚೆನ್ನಾಗಿ ಜನರಿಗೂ ಆಯುರ್ವೇದದ ಹತ್ರ ಒಲವು ಜಾಸ್ತಿ ಆಗಿದೆ ಈಗ. ಹಾಗೆ ಜನರಿಗೂ ಈಗ ಒಂದು ಈ ಸೈಂಟಿಫಿಕ್ ಬೇಸ್, ಇದರ ಒಂದು ರಿಸರ್ಚ್ ಮಾಡಿರುವಂತಹ ಔಷಧಿಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ, ಬಳಸುವವರು ಜಾಸ್ತಿ ಇದ್ದಾರೆ. ಹಾಗಾಗಿ ಆಯುರ್ವೇದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಓಪನಿಂಗ್ ಚೆನ್ನಾಗಾಗುತ್ತೆ. ಬಟ್ ಆಫ್ಕೋರ್ಸ್ ಅದರಲ್ಲೂ ಅವರು ಸಂಶೋಧನೆ ಅತ್ತ ಸ್ವಲ್ಪ ಜಾಸ್ತಿ ಕೆಲಸ ಮಾಡುವಂಥ ಮೈಂಡ್ಸೆಟ್ ಬೆಳೆಸ್ಕೊಳ್ಳೋದು ಮುಖ್ಯ ಮುಂಚೆ. ಸೊ ನಾನು PUC ಮಾಡಿ ನೆಕ್ಸ್ಟ್ ಯಾವ ರೀತಿ ನಾನು ಆಯುರ್ವೇದ ಫೀಲ್ಡಿಗೆ ಬರ್ಬೋದು? ಆಯುರ್ವೇದ ಈಗ CET ಮೂಲಕನೇ ಅವರು ಕೌನ್ಸಿಲಿಂಗ್ ಅವಕಾಶ ಮಾಡ್ಕೊಳ್ಳೋದು. ಹಾಗೆ ಹಲವಾರು ಕಾಲೇಜಸ್ ಆಗಿದೆ. ಈಗ ನಾವಿದ್ದಾಗ ಬರೀ 3 ಕಾಲೇಜ್ ಇತ್ತು, ಈಗ ಹತ್ರ 100 ಕಾಲೇಜ್ ಇದೆ ಅನಿಸುತ್ತೆ. ಸೊ ಹಾಗಾಗಿ ಆಪರ್ಚುನಿಟೀಸು ಜಾಸ್ತಿ ಇದೆ. ಹಾಗೆ ಇನ್ಫ್ಯಾಕ್ಟ್ ನಾನು ಮಾಸ್ಟರ್ಸ್ ಮಾಡಲಿಕ್ಕೆ ಹೋದಾಗ ಇಂಗ್ಲೆಂಡಲ್ಲಿ ಐ ವಾಸ್ ದ ಫಸ್ಟ್ ಫ್ರಮ್ ಆಯುರ್ವೇದ ಆ್ಯಕ್ಚುಲಿ. ಸೊ ಹಾಗಾಗಿ ಅವರಿಗೆ ಇದು ಯಾವ ನಮ್ಮ ಸಬ್ಜೆಕ್ಟ್ ಎಲ್ಲ PUC ನಮ್ಮದು ಡಿಗ್ರಿ ಏನು ಸರ್ಟಿಫಿಕೇಟ್ಸಲ್ಲಿ ಎಲ್ಲ ಸಂಸ್ಕೃತದಲ್ಲಿರುತ್ತೆ. ಅನಾಟಮಿ ಅಂದರೆ ಶಾರೀರ ರಚನಾ ಅಂತ ಇರುತ್ತೆ, ಫಿಸಿಯಾಲಜಿ. ಸೊ ಇದೆಲ್ಲ ಗೊತ್ತಿರಲಿಲ್ಲ ಅವರಿಗೆ. ಸೊ ಇದರದ್ದು ನಾನು ಅದಕ್ಕೆ ಎಲ್ಲ ಕನ್ವರ್ಟೆಡ್ ಟ್ರಾನ್ಸ್ಕ್ರಿಪ್ಟ್ ಮಾಡಿ ಕಳಿಸಿ ಆಮೇಲೆ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಏನೇನು ಓದಿದ್ದೀನಿ. ಅವರಿಗೆ ಡಿಗ್ರಿ ಆಗಿರಬೇಕು ಅನ್ನೋದು ಮುಖ್ಯ, ಮತ್ತು ಯಾವ ಥರ ನಾಲೆಜ್ ಇದೆ ಅನ್ನೋದು ಮುಖ್ಯ. ಹಾಗಾಗಿ ಸೆಲೆಕ್ಟ್ ಆದೆ ಅಲ್ಲಿ. ಸೊ ದ್ಯಾಟ್ ವಾಸ್ ಆಲ್ಸೋ ಒನ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಬಹುಶಃ ನೀವು ಹೇಳ್ತಿರೋದು ನೋಡಿದ್ರೆ ಸಾಮಾನ್ಯ ಒಂದು ಏಜ್ ಇರುತ್ತೆ, ಆ ಏಜಲ್ಲಿ ಬುಕ್ನ ಓದೋ ಒಂದು ಇದು ಬರುತ್ತೆ, ಒಂದು ಫೇಸ್ ಬರುತ್ತೆ. ಹೌದು, ಬಿಟ್ವೀನ್ SLC ಟು PUC ಆರ್ ಗ್ರ್ಯಾಜುಯೇಷನ್. ಹೌದು, ಬಹುಶಃ ನೀವು ಬೇರೆ ಸ್ಟೋರಿ ಬುಕ್ಗಳಿಗಿಂತ ಆಯುರ್ವೇದ ಜಾಸ್ತಿ ಓದಿದ್ರ ಅಂತ. ತುಂಬ ಅದು ಕರೆಕ್ಟ್ ನೀವು ಹೇಳಿದ್ದು. ನನಗೆ ಇನ್ಫ್ಯಾಕ್ಟ್ ನಾನು 7ನೇ ಕ್ಲಾಸ್ 6ನೇ ಕ್ಲಾಸ್ ಟೈಮಲ್ಲಿ ಹೇಳಿದ್ನಲ್ಲ, ನಮ್ಮ ಲೆಕ್ಚರರ್ಸ್ ಕುಟುಂಬ ಎಲ್ಲ ಜೊತೆಗಿದ್ದಾಗ ತುಂಬ ಕಾದಂಬರಿ ಇವ್ರದ್ದೆಲ್ಲ ಆಗ ಓದ್ತಾ ಇದ್ದೆ. ಬಟ್ ಯಾವಾಗ ಒಂದು 10ನೇ ಕ್ಲಾಸ್ 11 ಆಗ ಶುರುವಾಯಿತು, ನನಗೇನೋ ನಮ್ಮ ಟೆಕ್ಸ್ಟ್ ಬುಕ್ ತುಂಬ ಖುಷಿ ಅನ್ನಿಸ್ತಾ ಇತ್ತು ಓದೋದು. ಸೊ ಆಲ್ಮೋಸ್ಟ್ ಲಿಟ್ರಲಿ ಲೈನ್ ಬೈ ಲೈನ್ ಓದಿದ್ದೀನಿ, ಯಾವುದೂ ಒಂದು ಬಿಡದೆ. ಇನ್ಫ್ಯಾಕ್ಟ್ ಝುವಾಲಜಿ ಇರ್ಬೋದು, ಬಾಟ್ನಿ ಇರ್ಬೋದು, ಅಷ್ಟರ ಮಟ್ಟಿಗೆ ಅದು ಖುಷಿ ಕೊಡ್ತಾ ಇತ್ತು. ಹಾಗೆ ಈ ಆಯುರ್ವೇದ ಇರ್ಬೋದು ಅಥವಾ ಮೆಡಿಸಿನಲ್ ಬುಕ್ ಈಗಲೂ ಅಷ್ಟೇ, ನಾನು ಯಾವುದೇ ಓದೋದಿದ್ರೂ ಆ ಬುಕ್ಗಳೇ ಇರುತ್ತೆ. ಅದು ಬಿಟ್ಟು ಏನಾದರೂ ಬೇರೆ ಬುಕ್ಕು ಅಥವಾ ಈ ಥರ ಓದುವಾಗೆಲ್ಲ ನನ್ನ ಮನಸ್ಸಲ್ಲಿ ಏನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ, ಇದ್ರ ಬದಲು ಇನ್ನೇನೋ ಒಂದು ಇನ್ಫಾರ್ಮೇಷನ್ ಇರೋದು ಓದೋಣ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದಿಷ್ಟು ಆಯುರ್ವೇದ ಅಥವಾ ನಿಮ್ಮ ಕೆರಿಯರ್ ಇದಕ್ಕಾಯಿತು. ಜೊತೆಗೆ ಒಂದು ಏಜ್ ಅಂತ ಬರುತ್ತೆ, ಆ ಏಜ್ ಏನು ಪರ್ಟಿಕ್ಯುಲರ್ ಏಜ್ ಏನಿರುತ್ತೆ ಬಿಟ್ವೀನ್ 16 to 25, ಲೈಕ್ ಪ್ರೆಷಿಯಸ್ ಏಜ್ ಅನ್ನೋದು ಒಪ್ಕೊಳ್ಳೋಣ. ಬಟ್ ಅವಾಗ ಏನಾಗುತ್ತೆ, ತುಂಬ ಟೆಂಪ್ಟ್ ಆಗ್ತೀವಿ, ಹಲವಾರು ವಿಷಯದಲ್ಲಿ ಟೆಂಪ್ಟ್ ಆಗ್ತೀವಿ. ಹೌದು, ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಇನ್ಯಾವುದೋ ಫ್ಯಾಂಟಸಿ ವರ್ಲ್ಡಲ್ಲಿ ಇರ್ಬೋದು. ಸೊ ಈ ಥರದ್ದು ಇನ್ನು ಯಾವುದೋ ನಿಮಗೆ ಕಾಡಲಿಲ್ವಾ? ಒಂದು ಐ ಥಿಂಕ್ ಐ ವಾಸ್ ಇನ್ ಅ ಲಕ್ಕಿ ಟೈಮ್. ನಮ್ಮ ಟೈಮಲ್ಲಿ ಆಗ ಸೋಷಿಯಲ್ ಮೀಡಿಯಾ ಅಷ್ಟೇನು ಇರಲಿಲ್ಲ, ಇರಲೇ ಇಲ್ಲ ಅಂತ ಹೇಳ್ಬೋದು. ಆಗ ಇನ್ನೂ ಬಂದೇ ಇರಲಿಲ್ಲ ಏನು ಸೋಷಿಯಲ್ ಮೀಡಿಯಾ. ಸೊ ಅದೊಂದು ಒಳ್ಳೆಯದಿತ್ತು. ಆದರೆ ಡಿಸ್ಟ್ರಾಕ್ಷನ್ನಿಗೆ ಎಲ್ಲ ಸಿನಿಮಾಗಳು ಇವುಗಳು ಎಲ್ಲ ಇತ್ತು. ಬಟ್ ಮುಂಚೆನೇ ಹೇಳ್ದಂಗೆ ನಮ್ಮ ಅಪ್ಪ ಆರ್ಮಿ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಶಿಸ್ತು ತುಂಬ ಮುಖ್ಯವಾಗಿತ್ತು ಮನೇಲಿ. ಸೊ ಅದು ಮೋಸ್ಟ್ಲಿ ಮೈಗೂಡಿಸ್ಕೊಂಡಿತ್ತು ಅನಿಸುತ್ತೆ, ಅದೇನೋ. ಸೊ ಫೋಕಸ್ ವಾಸ್ ದೇರ್ ಓದೋದು ಇದಕ್ಕೆ. ಮತ್ತು ಈ ಮ್ಯೂಸಿಕ್ಕು ಏನು ನಾವು ಅವಾಗ ಮಾಡ್ತಾಯಿದ್ವು ಅಥವಾ ಬರವಣಿಗೆ ಇರ್ಬೋದು, ಇವೆಲ್ಲ ಸ್ವಲ್ಪ ನಮ್ಮ ಕ್ರಿಯೇಟಿವ್ ಏನು ಡಿಸೈರ್ಸ್ ಇರ್ಬೋದು, ಈ ಥರದ್ದೆಲ್ಲ ಡಿಸ್ಟ್ರಾಕ್ಷನ್ನಿಗೆ ಒಂದು ಜಾಗ ಕೊಡ್ತಾಯಿತ್ತು ಅನಿಸುತ್ತೆ. ಪ್ಲಸ್ ಡಿಸಿಪ್ಲಿನಿಗೂ ಹೆಲ್ಪ್ ಮಾಡ್ತಾ ಇತ್ತು ಅನಿಸುತ್ತೆ. ಈ ಮ್ಯೂಸಿಕ್ ಕಲಿಯೋದಿರ್ಬೋದು, ಅದು ಒಂದು ಬೆಳಿಗ್ಗೆ ಎದ್ದು ನೀವು ಪ್ರಾಕ್ಟೀಸ್ ಮಾಡೋದು, ಇವೆಲ್ಲ ಒಂದು ಆ ಡಿಸಿಪ್ಲಿನ್ಡ್ ಲೈಫ್ಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಅಪ್ಪನ ಮಗಳ ಅಮ್ಮನ ಮಗಳ? ಮೋಸ್ಟ್ಲಿ ಅಪ್ಪನ ಮಗಳು ಅನ್ಕೋತೀನಿ ಈಗ. ಬಟ್ ಅಮ್ಮನ ಮಗಳು ಹೌದು, ಅಫ್ಕೋರ್ಸ್. ಪಾಪ ಅಮ್ಮ ಈಗ ನಂದು ಅಂದರೆ ಅಪ್ಪ ಇಲ್ಲ ಇವಾಗ, ನಾವು ವಿ ಹ್ಯಾವ್ ಲಾಸ್ಟ್ ಹಿಮ್ ಸಿನ್ಸ್ 10 years. ಸೊ ಅಮ್ಮನೇ ಈಗ ನನಗೆಲ್ಲ ಆ್ಯಕ್ಚುಲಿ. ಸೊ ಅಮ್ಮನೇ ಅಪ್ಪ ಅಮ್ಮ ಎಲ್ಲ ಅವಳು ಪಾಪ. ಅಪ್ಪ ಇನ್ಸ್ಪೈರರ್ ಅಂದರೆ ಅಪ್ಪ ಹೌದು, ಅಮ್ಮ ಪಾಪ ತುಂಬ ಈಗ ಅನಿಸುತ್ತೆ ಆ್ಯಕ್ಚುಲಿ ಅಮ್ಮ ಎಷ್ಟು ಸೈಲೆಂಟಾಗಿ ಪಾಪ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡೋರು ಅನ್ನೋದು ಈಗ ನಮ್ಗೆ ಅರಿವಾಗುತ್ತೆ ಅದರದ್ದು. ನಾವು ಅಪ್ಪಂದು. ಬಟ್ ಅಫ್ಕೋರ್ಸ್ ಅಪ್ಪ ವಾಸ್ ಅನ್ ಇನ್ಸ್ಪೈರರ್. ಅವರು ಒಂಥರ
ಗಾಂಧಿ ತತ್ವವನ್ನು ಜೀವಿಸ್ಕೊಂಡು ಬದುಕಿದ್ದಾರೆ ಅವರು. ಆ ಜೀವನ ನೋಡಿನೇ ಕಲ್ತಿರೋದು ನಾವು ತುಂಬ ವಿಷಯಗಳು ಅಂತ ಅನಿಸುತ್ತೆ. ಒಂದಷ್ಟು ಅಪ್ಪನ ಬಗ್ಗೆ ನೆನೆಸ್ಕೊಳ್ಳೋದು. ಓ, ತುಂಬ ಅಪ್ಪನ ಬಗ್ಗೆ ಅಂದರೆ ಇನ್ಸ್ಪಿರೇಷನ್ ಆಗಿರೋ. ಹೌದು, ತುಂಬ. ಹೌದು, ಸುಮಾರು ಆ ಡಿಪಾರ್ಟ್ಮೆಂಟಲ್ಲಿ ತುಂಬ ನಿಮ್ಗೆ ಗೊತ್ತಿರೋ ಹಾಗೆ ಈ ಲಂಚದ ಕಾಟ ಎಲ್ಲ ಜಾಸ್ತಿ ಇರುತ್ತೆ ಹಾಗೆ ಕಮರ್ಷಿಯಲ್ ಟ್ಯಾಕ್ಸ್. ಸೊ ಇನ್ಫ್ಯಾಕ್ಟ್ ಮನೆಗೆ ತುಂಬ ಸಲ ಬರೋರು ಎಷ್ಟೊಂದು ಜನ. ಇನ್ಫ್ಯಾಕ್ಟ್ 30 ವರ್ಷದ ಹಿಂದಿನ ಕತೆ ಹೇಳೋದು, ಆಗ ಈಗ 10-20 ಸಾವಿರ ಎಲ್ಲ ತುಂಬ ದೊಡ್ಡ ಅಮೌಂಟ್ ಅದು. ಬಟ್ ಅಪ್ಪ ತುಂಬ ರಿಜೆಕ್ಟ್, ಎದುರೆ ನಮ್ಮ ಎದುರೇ ಅದೆಲ್ಲ ನಡೆದಿದೆ ಆ ಘಟನೆಗಳು, ಹೆಂಗೆ ರಿಜೆಕ್ಟ್ ಮಾಡ್ತಾರೆ ಅನ್ನೋದು ಇದೆಲ್ಲ. ಸೊ ಅದೇ ರೀತಿ ಒಂದು ತುಂಬ ಕ್ಲೋಸ್ ಫ್ಯಾಮಿಲಿಯಲ್ಲಿ ಆಗಿರುವಂಥ, ಅಂದರೆ ಮದುವೆ ಸೆಟ್ ಆಗಿತ್ತು, ಅದು ಅದ್ರ ಟೈಮಲ್ಲೇ ಅವರು ತಾಯಿನ ಕಳ್ಕೊತಾರೆ. ಸೊ ಆಗ ಅದನ್ನು ಹೇಳ್ದೇ ಮದುವೆ ಮುಗಿದು ಹೋಗುವ ಅಂತ ಹೇಳಿ ಮದುವೆ ನಿಲ್ಲಬಾರ್ದು ಅನ್ನೋ ಒಂದು ವಿಷಯ ಇರ್ಬೋದು. ಹೀಗೆ ತುಂಬ ಅಪ್ಪನ್ನ ನೋಡ್ತಾ ಇದ್ದರೆ ಒಂದು ಈ ಹ್ಯಾಡ್ ಅನ್ ಅರಿಸ್ಟೋಕ್ರಾಟಿಕ್ ಥಿಂಕಿಂಗ್ ಅಂತ ಹೇಳ್ಬೋದು. ತುಂಬ ಸಿಂಪಲ್ ಲಿವಿಂಗ್. ಅಪ್ಪ, ಯು ಡೋಂಟ್ ಬಿಲೀವ್, ಅವ್ರ ಹತ್ರ ಒಂದು 4 ಅಂಗಿ 4 ಪ್ಯಾಂಟ್ ಇತ್ತು ಅಷ್ಟೇ. ಅದು ಎಷ್ಟು ವರ್ಷ ಬದುಕಿತ್ತು ಅಂದರೆ ಅದನ್ನು ಅಷ್ಟು ಚೆನ್ನಾಗಿ ಅವರು ಇಸ್ತ್ರಿ ಮಾಡಿಡೋದು ಇರ್ಬೋದು, ಅದರದ್ದು ಕಾಳಜಿ ವಹಿಸೋದು ಇರ್ಬೋದು, ಎಲ್ಲದಕ್ಕೂ ಒಂದು ಶಿಸ್ತಿತ್ತು. ಇನ್ಫ್ಯಾಕ್ಟ್ ಒಂದು ಸೊಳ್ಳೆ ನೆಟ್ ಅಂತ ಹೇಳ್ತೀವಿ, ಸೊಳ್ಳೆ ಪರದೆ, ಅದನ್ನು ಅವರು ಮಡ್ಚೋದು ಹೇಳ್ಕೊಟ್ಟಿದ್ರು ನಮಗೆ. ಅದೆಲ್ಲ ನೀಟಾಗಿ ಮಡ್ಚಿ ಆದಮೇಲೆ ಇಷ್ಟೇ ಸಣ್ಣದಾಗಿ ಬಿಡೋದು, ಅದು ಒಂದಿಷ್ಟೇ ಸಣ್ಣ ಜಾಗದಲ್ಲಿ ಇಡೋ ಹಾಗೆ. ಸೊ ಈ ಥರದ್ದೆಲ್ಲ ಅಷ್ಟು ಸರಳವಾಗಿದ್ರೂ ತುಂಬ ಖುಷೀಲಿ ಇದ್ವಿ. ಆಮೇಲೆ ತಿನ್ನೋದಕ್ಕಾಗಲಿ ಇದಕ್ಕೆ ಯಾವತ್ತೂ ನಾವು ಮಧ್ಯಮ ವರ್ಗದವರು ಅಂತೆಲ್ಲ ಅನಿಸ್ಲೇ ಇಲ್ಲ. ತುಂಬ ದಿಲ್ದಾರಾಗಿ ಬದುಕ್ತಾ ಇದ್ವಿ ಖುಷೀಲಿ. ಸೊ ಹಾಗಿದ್ರೆ ಬಹುಶಃ ನಿಮಗೆ ಇನ್ನೂ ಒಂದು ಹೇಳಿದ್ರೆ ಅಮ್ಮ ಸೈಲೆಂಟ್ ಕಾಂಟ್ರಿಬ್ಯೂಟರ್. ಹೌದು ಹೌದು ಹೌದಲ್ವಾ? ಅಮ್ಮನ ಜೊತೆ ಏನಾದ್ರು ನೆನಪುಗಳಿದ್ರೆ ತುಂಬ ಅಮ್ಮನ ಜೊತೆ ಈಗಲೂ ಇದೆ. ಅಮ್ಮನೊಟ್ಟಿಗೆ ಮಾತಾಡ್ತಾ ಇರ್ತೆ. ಅಮ್ಮ ದೊಡ್ಡ ಸಾಯಿ ಭಕ್ತೆ ಅವಳು, ಶಿರ್ಡಿ ಸಾಯಿಬಾಬರ ಭಕ್ತಿ. ಹೌದು, ಅದು ಕಾಕತಾಳೀಯವಾಗೇ ಬಂದಿದ್ದು ಅನಿಸುತ್ತೆ. ಅಮ್ಮನ ಆಶೀರ್ವಾದ ಇತ್ತೋ ಏನೋ. ನನ್ನ ಪೇಷಂಟ್ ಇನ್ಫ್ಯಾಕ್ಟ್ ಒಬ್ಬರು, ಅವರು ಬರೆದಿರೋದು ಅದು ಆ ಹಾಡುಗಳನ್ನೆಲ್ಲ. ಒಂದು ಸಲ ಸುಮ್ಮನೆ ಅವರು ಕಾಯಿಲೆ ಎಲ್ಲ ತೋರಿಸ್ಕೊಂಡಾದ್ಮೇಲೆ, ಡಾಕ್ಟರ್ ನೀವು ಹಾಡೋದು ಗೊತ್ತಾಯಿತು ನನಗೆ, ನಾನೊಂದಷ್ಟು ಬರೆದಿದ್ದೀನಿ, ಇದನ್ನೊಂದು CD ಮಾಡುವ ಅಂತ ಹೇಳಿದ್ರು. ಅದು ಫಸ್ಟ್ ಟೈಮ್ ನನಗೆ. ಆವಾಗ CDದು ಅಂದರೆ ರೆಕಾರ್ಡಿಂಗ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಿರಲಿಲ್ಲ. ಸೊ ಆಯಿತು, ಟ್ರೈ ಮಾಡುವ ಅಂತ ಹೇಳಿದಾಗ ಅಮ್ಮಂಗೆ ತುಂಬ ಖುಷಿಯಾಗಿತ್ತು. ಅದು ಫಸ್ಟ್ CD ಶಿರ್ಡಿ ಬಾಬರದ್ದು ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅದು. ಸೊ ಶಿರ್ಡಿಗೆ ಹೋಗ್ತಾ ಇರ್ತಾರೆ? ನಾನು ಕಮ್ಮಿ, ನಾನು ಸ್ವಲ್ಪ ಕರ್ಮಯೋಗಿ ಥರದ. ಈ ದೇವಸ್ಥಾನ ಇದು ಹೋಗೋಕ್ಕೆ ಟೈಮು ಸ್ವಲ್ಪ. ಅಮ್ಮ ಎವ್ರಿ ಇಯರ್, ಹೌದು, ಅವ್ರು ಇರಲೇಬೇಕು, ಅಲ್ಲಿ ಹೋಗ್ತಾರೆ. ಅಮ್ಮನ ಜೊತೆಗೆ ನಮ್ಮ ಮಾವಂದರು ಎಲ್ಲರೂ ಶಿರ್ಡಿ ಬಾಬಾ. ಅಮ್ಮ ಈಗ 73. ಒಂದು ಏನಾಗುತ್ತೆ, ಏಜ್ ಆಗ್ತಾ ಒಂದು ಲೋನ್ಲಿನೆಸ್ ಅಂತ ಕಾಣುತ್ತೆ. ಹೌದು, ಯಾರಿಗೇ ಆಗಲಿ. ಇವನ್ ನನಗೂ ನನ್ನ ತಾಯಿ ಇದು ಅಂತ ತೋರೋದು. ಅವ್ರಿಗೆ ಆ ಸಮಯದಲ್ಲಿ ಯಾರು ಹತ್ರ ಇದ್ದು ಮಾತಾಡ್ತಾ ಇದ್ರು ಸಾಕು ಅಷ್ಟೇ. ಅದಕ್ಕೆ ಫೋನ್ ಮಾತಾಡ್ತಾ ಇದ್ರೇ ಅವರಿಗೆ ಒಂದು ಖುಷಿ. ಅವ್ರಿಗೇನು ಇದಿಲ್ಲ, ಜಸ್ಟ್ ಒಂದ್ಸರಿ ಮಾತಾಡ್ತಾ ಇದ್ರು. ಇಂಥ ಸನ್ನಿವೇಶಗಳು ನಿಮ್ಗೆ ಎಷ್ಟು ಬರ್ತದೆ? ಹೌದು, ಒಂದು ಅದೃಷ್ಟ ಅಂದರೆ ನನ್ನ ತಂಗಿ ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಅವಳ ಮನೆ, ಅವಳು ಮತ್ತು ಅವಳ ಹಸ್ಬೆಂಡ್ ತುಂಬ ಹೆಲ್ಪ್ ನಮ್ಮ ಅಮ್ಮನ ಅಮ್ಮನ ಅಲ್ಲೇ ಹತ್ತಿರ ಇದ್ದಾರೆ ಅವರು. ಸೊ ಅವಳಿಗೆ ಅದೊಂದು ಲೋನ್ಲಿನೆಸ್ ಇಲ್ಲ. ನನ್ನ ತಂಗಿ ನೋಡಿಕೊಂಡು ಆಲ್ಮೋಸ್ಟ್ ಡೈಲಿ ಶಿ ವಿಸಿಟ್ಸ್ ಅವರ್. ಸೊ ಅದೊಂದು ಖುಷಿ ಇದೆ. ಮತ್ತು ನಾನು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅಮ್ಮಂಗೆ ಮೊಮ್ಮಕ್ಕಳು 3 ಜನ, 3 ಮಕ್ಕಳಿಂದ ಒಂದೊಂದು ಮಕ್ಕಳಿದ್ದಾರೆ. ಮೊಮ್ಮಕ್ಕಳು ಅಂದರೆ ತುಂಬ ಖುಷಿ ಅವರಿಗೆ. ನನ್ನ ತಮ್ಮ ದುಬೈಯಲ್ಲಿದ್ದಾನೆ, ಅವನಿಗೂ ಒಬ್ಬ ಮಗ, ನನಗೊಬ್ಬ, ನನ್ನ ತಂಗಿಗೊಬ್ಬ ಮಕ್ಕಳು. ನನ್ನ ಮಗ ಕೆಲಸ ಮಾಡ್ತಾ ಇದ್ದಾನೆ. ಅವನು ಇಲ್ಲ ಅವನು ಇಂಜಿನಿಯರಿಂಗು ಮತ್ತು ಅವನದು ಮಲ್ಟಿಮೀಡಿಯಾ ಇದರಲ್ಲಿ ಕೆಲಸ. ವಿಡಿಯೋ ಎಡಿಟಿಂಗು, ಆಮೇಲೆ ಗೇಮ್ ಟೆಕ್ನಾಲಜಿ, ಆ್ಯಪ್ ಡೆವಲಪ್ಮೆಂಟು. ಇಲ್ಲ, ಅವನೊಂದು ರೀಕನ್ಸೈಲ್ ಅಂತ ಕೆಲಸ ಅದರಲ್ಲಿ ಮಾಡ್ತಾ ಇದ್ದಾನೆ. ಪ್ಲಸ್ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಇದಕ್ಕೂ ಹೆಲ್ಪ್ ಮಾಡ್ತಾನೆ. ಯಾವುದು ಆಯುರ್ವೇದ ಅಂದ ತಕ್ಷಣ ಮೊದಲು ನೆನಪಾಗೋದು ಧನ್ವಂತ್ರಿಯನ್ನ ಸ್ತುತಿ ಮಾಡೋದೇನೆ ಯಾವುದೇ ಒಂದು ಕಾರ್ಯ ನಡೆಯೋದಿಲ್ಲ. ನಿಮ್ಮ ಇಂಪಾದ ಕಂಠದಲ್ಲಿ ಧನ್ವಂತ್ರಿಯ ಸ್ತೋತ್ರನ ಮಾಡಿದ್ರೆ ನನಗೂ ತುಂಬ ಇಷ್ಟದ ಸ್ತೋತ್ರ ಇದು. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ದಾ
ವಂದೇ ವಿವಿಧೌಷಧೀನಾಂ ವಂದೇ ವಿವಿಧೌಷಧೀನಾಂ. ಧನ್ವಂತರಿ ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಸೊ ಆಯುರ್ವೇದದ ಮೂಲ ಮಂತ್ರನೇ ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಡೋದು ಅಲ್ವಾ? ಹಾಗಾಗಿ ಹಿಂದೆ ಏನಾಗ್ತಾ ಇತ್ತು, ನಮ್ಮ ಅಜ್ಜಿರು ಅಥವಾ ನಮ್ಮ ಹಿರಿಯ ಪೀಳಿಗೆ ಏನು ಮಾಡ್ತಾ ಇದ್ರು, ಸಾಕಷ್ಟು ಆಯುರ್ವೇದಗಳನ್ನ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಹಜವಾಗಿ ಬಳಕೆ ಮಾಡೋದು. ಹೌದು ಹೌದು. ಅವಾಗ ಯಾವುದೋ ಅದಕ್ಕೆ ಇದನ್ನು ಟೈಮ್ ಟೆಸ್ಟೆಡ್ ಅಂತ ಹೇಳೋದು. ಯಾಕೆಂದರೆ ಇವತ್ತು ಹುಟ್ಟಿದ್ದಲ್ಲ ಇದು, ಸಾವಿರಾರು ವರ್ಷದಿಂದ ಅದನ್ನು ಕೊಟ್ಟಿದ್ದಾರೆ, ನೋಡಿದ್ದಾರೆ ಅದರ ಉಪಯೋಗ.